ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ಹಲವು ಸುದ್ದಿಗಳಿವೆ. ಏನು ಕಂಬಳಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೀತಾ ಇವೆ. ಈ ಕುರಿತು ಒಂದು ಏಕರೂಪವಾದ ಅಭಿಪ್ರಾಯವನ್ನು ರೂಪಿಸುವ ಯತ್ನ ಒಂದು ಕಡೆ ನಡೀತಾ ಇದೆ. ಹಾಗೆಯೇ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವರು ಹೇಳಿರುವ ಒಂದು ಮಾತು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ಸಾಮಾನ್ಯ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿದೆ, ಆ ಯೋಜನೆಗಳ ಅನುಷ್ಠಾನದಲ್ಲಿ ಖಾಸಗಿ ಆಸ್ಪತ್ರೆಗಳ ಪಾತ್ರ ಏನಿದೆ ಅದು ಬಹಳ ಮುಖ್ಯವಾದ್ದು. ಆದರೆ ಏನು ಸೇವಾ ಶುಲ್ಕದ ಬಾಕಿ ಉಳಿದೆ ಎನ್ನುವ ಕಾರಣವನ್ನು ಮುಂದಿಟ್ಟು ಈ ಖಾಸಗಿ ಆಸ್ಪತ್ರೆಗಳು ಈ ಸೇವೆಯನ್ನು ನೀಡುವುದಕ್ಕೆ ನಿರಾಕರಿಸ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಎಚ್ಚರಿಕೆ ನೀಡಿರುವ ಆ ಸುದ್ದಿ ಇದೆ. ಹಾಗೆಯೇ ಏನು ಉತ್ತರ ಪ್ರದೇಶದ ಚುನಾವಣೆ ಅದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಉತ್ತರ ಪ್ರದೇಶ ಚುನಾವಣೆಗೆ ಸಂಬಂಧಪಟ್ಟ ಸುದ್ದಿ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾದ್ದು ನಮ್ಮ ದೇಶದ ಪ್ರಧಾನಿಯವರಿಗೆ ಅಮೇರಿಕದ ನೂತನ ಅಧ್ಯಕ್ಷ ಟ್ರಂಪ್ ಅವರು ಈ ರಾತ್ರಿ ದೂರವಾಣಿ ಕರೆ ಮಾಡಿ ಮಾತನಾಡಲಿದ್ದಾರೆ. ಸುಮಾರು ಅರ್ಧ ಗಂಟೆ ಕಾಲ ಈ ಮಾತುಕತೆ ನಡೆಯುತ್ತೆ ಅನ್ನುವ ಸುದ್ದಿ ಶ್ವೇತಭವನದಿಂದ ಹೊರಗಡೆ ಬಂದಿದೆ. ಈಗ ಒಂದೊಂದೇ ಸುದ್ದಿಯನ್ನು ನಾನು ತೆಗೆದುಕೊತೀನಿ. 4 ಜನ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ. ಒಂದು ಸುದ್ದಿ ಬಗ್ಗೆ ಮಾತನಾಡ್ತಾ, ಚರ್ಚೆ ಮಾಡ್ತಾ, ಜಗಳ ಮಾಡ್ತಾ ನಾವು ಏನು ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀವಿ. ಈಗ ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. ಸೇವಾ ಶುಲ್ಕ ಬಾಕಿ ಆರೋಪ ಹಿನ್ನೆಲೆ ಬಡವರಿಗೆ ಉಚಿತ ಸೇವೆ ಸ್ಥಗಿತಗೊಳಿಸಿದ ಖಾಸಗಿ ಆಸ್ಪತ್ರೆಗಳು ಕಾನೂನು ಕ್ರಮ ಜರುಗಿಸುವುದಾಗಿ ಸಚಿವ ರಮೇಶ್ ಕುಮಾರ್ ಎಚ್ಚರಿಕೆ. ಕಂಬಳದ ಬೆಂಬಲಕ್ಕೆ ಬಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವಶ್ಯವಾದರೆ ಸುಗ್ರೀವಾಜ್ಞೆ ಹೊರಡಿಸುವುದಾಗಿ ಘೋಷಣೆ. ರಾಜಕಾರಣಿಗಳು ಮಠಾಧೀಶರಿಂದಲೂ ಕಂಬಳಕ್ಕೆ ಸಹಮತ. ಉತ್ತರ ಪ್ರದೇಶದಲ್ಲಿ ರಂಗೇರಿದ ಚುನಾವಣಾ ಪ್ರಚಾರ. ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ 14 ಜಂಟಿ ರ್ಯಾಲಿ ನಡೆಸ್ತಾರಂತೆ ರಾಹುಲ್ ಅಖಿಲೇಶ್. ಬಗೆಹರಿಯದ ಬಿಸಿಸಿಐ ಪದಾಧಿಕಾರಿಗಳ ಆಯ್ಕೆ ಗೊಂದಲ. ಸುಪ್ರೀಂ ಕೋರ್ಟ್ಗೆ 9 ಜನರ ಹೆಸರು ಸೂಚಿಸಿದ ಅಮಿಕಸ್ ಕ್ಯೂರಿ. ಜನವರಿ 30ಕ್ಕೆ ಹೊರಬೀಳಲಿದೆ ಹೊಸ ಪಟ್ಟಿ. ಇಂದು ಮಧ್ಯರಾತ್ರಿ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿ ಮಾತುಕತೆ. ಅಮೆರಿಕ ನೂತನ ಅಧ್ಯಕ್ಷರಿಂದಲೇ ಮೋದಿಗೆ ದೂರವಾಣಿ ಕರೆ. ಶ್ವೇತಭವನ ಮೂಲಗಳಿಂದ ಮಾಹಿತಿ. ನಮ್ಮ ಸುದ್ದಿಯನ್ನು, ಚರ್ಚೆಯನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನನ್ನ ಅತಿಥಿಗಳ ಪ್ಯಾನಲಿಸ್ಟ್ಗಳ ಪರಿಚಯ ಮಾಡ್ಕೋತೀನಿ. ನನ್ನ ಜೊತೆಗೆ ನಮ್ಮ ಏನು ಸುದ್ದಿ ವಾಹಿನಿಯ ಸಂಪಾದಕೀಯ ಸಲಹೆಗಾರದ ಎನ್.ಎಸ್. ಶಂಕರ್ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂಥ ಎಂ.ಕೆ. ಭಾಸ್ಕರ್ ರಾವ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಅನ್ನಬಹುದಾದ ನಮ್ಮೆಲ್ಲರ ಸ್ನೇಹಿತರು, ಕಿರಿಯರು ಇನ್ನೂ ಆಗಿರುವ ಪ್ರಕಾಶ್ ಶೇಷರಾಘವಾಚಾರ್ ನನ್ನ ಜೊತೆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿರುವ ನಟರಾಜ್ ಗೌಡ ಇದ್ದಾರೆ. ನಾನು ಮೊದಲ ಸುದ್ದಿಯನ್ನು ತೆಗೆದುಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸೇವಾ ಶುಲ್ಕ ಬಾಕಿ ನೆಪದಲ್ಲಿ ಬಡ ಜನರಿಗೆ ಉಚಿತ ಚಿಕಿತ್ಸೆ ನೀಡೋದಕ್ಕೆ ನಿರಾಕರಿಸಿರುವ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ಜರುಗಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಕಳೆದ 15 ದಿನಗಳಿಂದ ಪ್ರತಿಷ್ಠಿತ ಆಸ್ಪತ್ರೆಗಳು ಸರ್ಕಾರ ಬಾಕಿ ಹಣ ನೀಡಿಲ್ಲ ಅನ್ನುವ ಕಾರಣವನ್ನು ನೀಡಿ ಚಿಕಿತ್ಸೆ ನೀಡುವುದನ್ನು ನಿಲ್ಲಿಸಿವೆ. ಭರವಸೆಗೂ ಬಗ್ಗದ ಆಸ್ಪತ್ರೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ. ಸರ್ಕಾರದಿಂದ 100 ಕೋಟಿ ರೂಪಾಯಿ ಬಾಕಿ ಆರೋಪ ಹಿನ್ನೆಲೆ ಬಿಪಿಎಲ್ ಕುಟುಂಬಗಳಿಗೆ ಜನವರಿ 16ರಿಂದ ಉಚಿತ ಸೇವೆ ನಕಾರ. ಉಚಿತ ಆರೋಗ್ಯ ಸೇವೆ ನೀಡುವ ಸಂಬಂಧ ರಾಜ್ಯ ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಾನಾ ಖಾಸಗಿ ಆಸ್ಪತ್ರೆಗಳು ಉಚಿತ ಸೇವೆ ನೀಡುತ್ತಾ ಇದ್ವು. ಆದರೆ ರಾಜ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದ ಕಾರಣ ಪ್ರಮುಖ 5 ಯೋಜನೆಗಳಲ್ಲಿ 3 ಯೋಜನೆಗಳನ್ನು ಸ್ಥಗಿತಗೊಳಿಸಿರುವ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ನೀಡೋಕೆ ನಿರಾಕರಿಸಿದ್ವು. ವಾಜಪೇಯಿ ಆರೋಗ್ಯಶ್ರೀ, ರಾಜೀವ್ ಆರೋಗ್ಯಶ್ರೀ, ಜ್ಯೋತಿ ಸಂಜೀವಿನಿ ಸೇವೆ. ಯಾವ ಸೇವೆ ಮುಂದುವರಿಕೆ? ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಮುಖ್ಯಮಂತ್ರಿ ಸಾಂತ್ವನ ಯೋಜನೆ.
ಖಾಸಗಿ ಆಸ್ಪತ್ರೆಗಳು ಪ್ರಮುಖ 5 ಯೋಜನೆಯಡಿಯಲ್ಲಿ ಉಚಿತ ಸೇವೆ ಒದಗಿಸ್ತಾ ಇದ್ವು. ಆದರೆ ಸರ್ಕಾರ ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡದ ಕಾರಣ ನಿರ್ವಹಣೆ ಕಷ್ಟವಾಗಿದ್ದು ಜನರಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಆಸ್ಪತ್ರೆಗಳ ಮುಖ್ಯಸ್ಥರ ವಾದ. ವ್ಯವಸ್ಥೆ ಇದೆ. ಈ ಸುವರ್ಣ ಆರೋಗ್ಯ ಶಿಕ್ಷಣ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅವರು ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಮೇಲೆ ಮಿನಿಸ್ಟರ್ ಇದ್ದಾರೆ. ಎಲ್ರಿಗೂ ಅವ್ರಿಗೆ ವಿಷಯ ಗೊತ್ತಿದೆ. ಆ್ಯಕ್ಷನ್ ಯಾಕೆ ತಗೊಂಡಿಲ್ಲ ನಮ್ಗೆ ಗೊತ್ತಿಲ್ಲ. ಸಾಕಷ್ಟು ಲೆಟರ್ ಕೊಟ್ಟಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದೆ. ಮೆಮೊರಾಂಡಮ್ ಕೊಟ್ಟು ರೆಸ್ಪಾಂಡ್ ಮಾಡ್ತಿರೋದ್ರಿಂದ ಇದು ಮಾಡ್ತೀವಿ. ಕೊನೆ ಇನ್ನು ಕಳೆದ 10ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸ್ವಯಂ ಪ್ರೇರಿತರಾಗಿ ವಿಷಯವನ್ನ ಪ್ರಸ್ತಾಪಿಸಿ ಶುಲ್ಕ ಪಾವತಿಗೆ ಸೂಚನೆ ನೀಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಚಿಕಿತ್ಸೆಯನ್ನ ಸ್ಥಗಿತಗೊಳಿಸಬಾರದು ಅಂತ ಕೂಡ ಸೂಚಿಸಿದ್ರು. ಈ ವೇಳೆ ಸರ್ಕಾರದಿಂದ ಸುಮಾರು 34 ಕೋಟಿ 25 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಆದರೆ ಖಾಸಗಿ ಆಸ್ಪತ್ರೆಗಳು ಉಳಿದ ಬಾಕಿ ಹಣದ ನೆಪದಲ್ಲಿ ಜನವರಿ 16ರಿಂದ 3 ಯೋಜನೆಗಳಡಿ ಸೇವೆಯನ್ನ ನಿಲ್ಲಿಸಿದ್ದು ಸಾಮಾನ್ಯ ಜನತೆ ಪರದಾಡುವಂತಾಗಿತ್ತು. ಈ ಸಂಬಂಧ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವ ಆರೋಗ್ಯ ಸಚಿವ ರಮೇಶ್ ಕುಮಾರ್, ಸೇವಾ ಶುಲ್ಕ ಬಾಕಿ ವಿಚಾರಕ್ಕೆ ಕೆಲ ಖಾಸಗಿ ಆಸ್ಪತ್ರೆಗಳು ಬಡವರಿಗೆ ಚಿಕಿತ್ಸೆನ ನಿರಾಕರಿಸ್ತಾ ಇರೋ ಮಾಹಿತಿ ಇದೆ. ಅಂತಹ ಆಸ್ಪತ್ರೆಗಳನ್ನ ಸರ್ಕಾರಿ ಆರೋಗ್ಯ ಸೇವೆಗಳ ಪಟ್ಟಿಯಿಂದ ತೆಗೆದು ಹಾಕಲಾಗುವುದು ಅಂತ ತಿಳಿಸಿದ್ರು. ಅಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಬಾಕಿ ಇರುವ 64 ಕೋಟಿ 75 ಲಕ್ಷ ರೂಪಾಯಿ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ರು. ಯಾರು ಸಾಮಾನ್ಯ ಹಾಸ್ಪಿಟಲ್ಸ್ ಯಾರೂ ಕೂಡ ಬಡವರಿಗೆ ಒಪ್ಪಂದ ಮಾಡ್ಕೊಂಡಿದ್ದವರು ನಿಲ್ಲಿಸಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಆ ಹಣ ಕೂಡ ಒಂದು ವಾರ 10 ದಿವಸದೊಳಗೆ ಇವ್ರು ಬಾಕಿ ಕೊಡ್ತಾ ಇದ್ದೀವಿ. ಕೆಲವರೇ ತಿಳ್ಕೊಳ್ಬೋದು ಅಂದರೆ ಈ ಸರ್ಕಾರನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು, ಸಾಧ್ಯವೇ ಇಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು, ನಮ್ಮ ಬಾಯೆಲ್ಲ ಕೇಳಿಸ್ತೀರಿ, ನೀವೇ ಹೇಳಿ. ಯಾರು ಹೈಯೆಸ್ಟ್ ಹಣ ಈ ಯೋಜನೆಗಳಲ್ಲಿ ಸರ್ಕಾರದಿಂದ ಕಳೆದ 2009ರಿಂದ ತಗೊಂಡಿದ್ದಾರೆ ಅವರೇ. ಸರ್ಕಾರ ಹಾಗೂ ಆಸ್ಪತ್ರೆ ನಡುವಿನ ಹಗ್ಗ ಜಗಾಟದಲ್ಲಿ ದೂರದಿಂದ ಚಿಕಿತ್ಸೆಗೆ ಅಂತ ಬಂದ ಸಾಮಾನ್ಯ ಜನತೆ ಪರದಾಡುವಂತಾಗಿದೆ. ಬಾಕಿ ಹಣದ ಬಗ್ಗೆ ಮಾತುಕತೆ ನಡೆಸಿ ಪರಿಹರಿಸಿಕೊಳ್ಳಬೇಕಿದ್ದ ಖಾಸಗಿ ಆಸ್ಪತ್ರೆಗಳು ಬಡ ಜನರಿಗೆ ತೊಂದರೆ ಕೊಟ್ಟಿದ್ದು ಮಾತ್ರ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ಸುದ್ದಿ ಟಿವಿ. ಈ ಕ್ಯಾಶ್ಲೆಸ್ ಹೆಲ್ತ್ ಸರ್ವಿಸ್ ಏನಿದೆ ಅದು ಕರ್ನಾಟಕದಲ್ಲಿ 2002ರಲ್ಲಿ ಪ್ರಾರಂಭ ಆಯಿತು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಯಶಸ್ವಿ ಯೋಜನೆ ಗ್ರಾಮೀಣ ಪ್ರದೇಶ ಜನರ ಸಲುವಾಗಿ ಬಂದಿತ್ತು. ಅದಾದ ಮೇಲೆ ಬಂದ ಬೇರೆ ಬೇರೆ ಸರ್ಕಾರಗಳು ಕೂಡ ಏನು ನಮ್ಮ ಜನರಿಗೆ ಈ ಆರೋಗ್ಯ ಸೇವೆಯನ್ನು, ಕ್ಯಾಶ್ಲೆಸ್ ಆದ ಆರೋಗ್ಯ ಸೇವೆಯನ್ನು ಕೊಡೋದಕ್ಕೆ ಕೆಲಸ ಮಾಡ್ತಾ ಬಂದರು. ಇವತ್ತು ಹಲವು ಯೋಜನೆಗಳು ಇವೆ. ಸೊ ಈ ಯೋಜನೆಗಳಲ್ಲಿ ಏನು ಖಾಸಗಿ ಆಸ್ಪತ್ರೆಗಳನ್ನು ಸೇರಿಸಿಕೊಳ್ಳಲಾಗಿದೆ. ಮೊದಲು 14 ಆಸ್ಪತ್ರೆಗಳು ಸೇರಿದ್ವು, ನಂತರ ಈ ಸಂಖ್ಯೆ ಇರ್ತಾ ಈಗ 100 ಚಿಲ್ಲರೆ ಆಸ್ಪತ್ರೆಗಳನ್ನು ಇದಕ್ಕೆ ಸೇರಿಸಲಾಗಿದೆ. ಆದರೆ ಪ್ರಶ್ನೆ ಇರುವುದು, ಯಾರು ಈ ಆಸ್ಪತ್ರೆಗಳನ್ನು ನಡೆಸ್ತಾರೆ ಅವರು ಎಲ್ಲಿಂದ ಬಂದವರು, ಯಾಕೆ ಅವರಿಗೆ ಒಂದು ಸರ್ವೀಸ್ ಅನ್ನುವ ಮನೋಭಾವ. ಸರ್ಕಾರ ಹಣ ಕೊಡಬೇಕು, ಎಸ್ ಐ ಅಗ್ರಿ. ಆದರೆ ಒಂದು ಸರ್ಕಾರ ಹಣ ಕೊಡೋ ಸಂದರ್ಭದಲ್ಲಿ ಕೆಲವೊಮ್ಮೆ ಡಿಲೇ ಆಗೇ ಆಗುತ್ತೆ. ಅದು ಯಾಕಂದರೆ ಸರ್ಕಾರ. ಸೊ ಕೆಲವೇ ದಿನಗಳ ಹಿಂದೆ 34 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೂ ಸಹ ನಾವು ಸೇವೆ ಮಾಡಲ್ಲ ಅಂದರೆ ಅವರಿಗೆ ಆ ದಾಸ್ತ್ಯ ಬರೋದು ಎಲ್ಲಿಂದ ಬರುತ್ತೆ? ಅವ್ರು ಹಿಂದಿರುವವ್ರು ಯಾರು ನಟರಾಜಗೌಡ್ರೆ? ಇಲ್ಲ, ಈಗ ಮಾನ್ಯ ಮಂತ್ರಿಗಳು ಹೇಳ್ದಂಗೆ ಅಲೆ 35 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ ಕೂಡ ವಾರ 10 ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಈ ಮಾತಿಗೆ ಭರವಸೆಗೆ ಆ ಆಸ್ಪತ್ರೆಗಳು ಒಪ್ಪಬೇಕು. ಅವರೆಲ್ಲ ಕೆಲವು ಆಸ್ಪತ್ರೆಗಳು ಈ ಥರ ಮಾಡ್ತಾ ಇದ್ದಾರೆ. ನಾನು ಕೇಳ್ತಾರ, ಕೆಲವು ಆಸ್ಪತ್ರೆಗಳೇನಿವೆ ಗೌಡ್ರೆ, ಅವರಿಗೆ ಇಂತಹ ಸೇವೆಯನ್ನು ನಿಲ್ಲಿಸುವ ಧೈರ್ಯ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಈಗ ಕೆಲಸಲ್ಲಿ ಸೇವಾ ಮನೋಭಾವ ಬಿಟ್ಟು ಅವ್ರಿಗೆ ವ್ಯಾಪಾರ ಮನೋಭಾವ ಬಂದ್ಬಿಟ್ಟಾಗ ಈ ರೀತಿ ಆಗ್ತದೆ ಆಸ್ಪತ್ರೆಗಳಿಗೆ. ವ್ಯಾಪಾರ ಮನೋಭಾವ ಬರೋದಕ್ಕೆ ಅದ್ರ ಹಿಂದಿರುವವರು ಯಾರು? ಈಗ ಆ ಥರ ಆಸ್ಪತ್ರೆಗಳನ್ನ ಖಂಡಿತವಾಗಿ ಈ ಸರ್ಕಾರ ಏನು ಅಲ್ಲಿ ಪಟ್ಟಿಯಲ್ಲಿ ಮಾಡಿಕೊಂಡಿದೆ ಅದನ್ನು ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಅವರೇನೋದು ಮುಂದಕ್ಕೂ ಇದೇ ಮುಂದುವರ್ಸಿದ್ರೆ, ಅಂದರೆ ಅವ್ರಿಗೆ ಸೇವೆಗಳನ್ನ ಬಡವರಿಗೆ ಕೊಡದಲ್ಲೇ ಮುಂದುವರ್ಸಿದ್ರೆ ಅವ್ರು ಕಿತ್ತಾಕಕ್ಕೆ ಎಲ್ಲ ಅವಕಾಶ ಇದೆ. ಅದು ಕಿತ್ತಾಕಿ ಆ ಪಟ್ಟಿಯಿಂದ ಕಿತ್ತಾಕಿ ಹೊಸ ಆಸ್ಪತ್ರೆಗಳನ್ನ ಸೇರಿಸ್ಕೋಬೋದು. ಇಲ್ಲಿ ಆ ಬಡವರಿಗೆ ಯಾರು ಅಸಂಘಟಿತ ಕಾರ್ಮಿಕರು, ರೈತರು, ತುಂಬಾ ಬಡವರು, BPL ಕಾರ್ಡ್ ಹೋಲ್ಡರು ಅಂತವರು ಇಂಥ ಯೋಜನೆ ಇದೆ. ಯಾಕಂದ್ರೆ ವಾಜಪೇಯಿ ಶ್ರೀ ಆಗಲಿ, ರಾಜೀವ್ ಶ್ರೀ ಆಗಲಿ, ಇವೆಲ್ಲಕ್ಕೂ ಆರೋಗ್ಯದಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕಿದು. ಆದರೆ ಕೆಲವು ಆಸ್ಪತ್ರೆಗಳು ಈ ಥರ ಗೊಂದಲ ಮಾಡೋದು ನೋಡಿ, ಈ ಥರ ಮಾಧ್ಯಮಗಳಲ್ಲಿ ಬಂದು ಜನಗಳಿಗೆ ಗೊಂದಲ ಆಗಬಾರ್ದು. ಈ ಥರ ಆಸ್ಪತ್ರೆಗಳು ಖಂಡಿತವಾಗಿ ಕೆಲವು ಆಸ್ಪತ್ರೆಗಳು ಏನು ಈ ಥರ ಮಾಡ್ತಾ ಇದ್ದಾವೆ, ವ್ಯಾಪಾರ ಮನೋಭಾವನ ಬಿಟ್ಟು ಸೇವಾ ಮನೋಭಾವ ಇಟ್ಕೊಂಡು, ಯಾಕಂದರೆ ಇನ್ನು ವಾರ 10 ದಿನದಲ್ಲಿ ದುಡ್ಡು ಬಿಡ್ತಾರೆ. ಯಾವತ್ತು ಸರ್ಕಾರಗಳು
ಯಾರು ಸೇವೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಏನು ಹಣ ತಲುಪಬೇಕು ಸರ್ಕಾರಿ ದುಡ್ಡು ಎಲ್ಲಿ ಹೋಗುತ್ತೆ ಎಲ್ಲ ಸರ್? ಖಂಡಿತವಾಗಿ ಇವತ್ತು ವಾರ ನಾಳೆ ಆಗ್ಬೋದು ಬಂದೇ ಅಷ್ಟೇ. ಬರುತ್ತಲ್ವಾ? ಅವ್ರು ಹೇಳಿದಾರಲ್ಲ ವಾರ 10 ದಿನದಲ್ಲಿ ಆಗುತ್ತೆ ಅಂತ. ಕೆಲವು ಆಸ್ಪತ್ರೆಗಳು ಈ ತರ ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪಿನ ವಿಷಯ. ಅಂತ ಆಸ್ಪತ್ರೆಗಳಿಂದ ಖಂಡಿತವಾಗಿ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಗ್ತದೆ. ಪ್ರಕಾಶ್, ಒಂದು ನನಗಿರುವ ಪ್ರಶ್ನೆ, ಈ ಕರ್ನಾಟಕ ರಾಜ್ಯದಲ್ಲಿ ತಮಗೂ ಗೊತ್ತಿದೆ ರಾಜಕಾರಣ, ನಾವು ನೋಡಿದ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಲಾಬಿಗಳು ರಾಜಕಾರಣವನ್ನು ನಿಯಂತ್ರಿಸ್ತಾ ಇದ್ವು ಅನ್ನೋದು ನಮಗೆ ಗೊತ್ತಿದೆ. ಶೈಕ್ಷಣಿಕ ಲಾಬಿ ಅಥವಾ ಇದೇನು ಮೆಡಿಕಲ್ ಈ ಲಾಬಿಗಳೇನಿವೆ ಅದು ಭಾಳ ಉತ್ತುಂಗ ಸ್ಥಿತಿಯಲ್ಲಿದ್ದ ಕಾಲ ಇತ್ತು, ಸ್ವಲ್ಪ ಡೌನ್ ಆಗಿತ್ತು. ಆದರೆ ಇವತ್ತು ಕೂಡ ಒಂದು ಸರ್ಕಾರ ಏನು ನೀವು ದುಡ್ಡು ಕೊಡ್ತಿದ್ರೆ ನಾವು ಸೇವೆ ಮಾಡಲ್ಲ ಅಂತ ಹೇಳ್ತಾರೆ ಅಂತಂದರೆ ಎಲ್ಲಿಂದ ಬಂದವರು ಇವರು ಹಿಂದಿರುವವರು ಯಾರು? ಇವರಿಗೆ ಇಂತಹ ಮಾತನಾಡುವ ಶಕ್ತಿಯನ್ನು ತುಂಬುತ್ತಿರುವವರು ಯಾವುದು? ಆ ಶಕ್ತಿಗಳು ಯಾವುವು? ಸರ್ಕಾರ ಯಾವ ಯೋಜನೆಯನ್ನು ಆರಂಭ ಮಾಡಿದೆ, ಆ ಯೋಜನೆ ಒಪ್ಪಂದ ಮಾಡಿಕೊಂಡಿದೆ, ಎರಡೂ ಪಕ್ಷಗಳು ಆ ಒಪ್ಪಂದವನ್ನು ಪಾಲನೆ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕಾಗಿತ್ತು. ಸೇವಾ ಮನೋಭಾವ ಖಾಸಗಿ ಆಸ್ಪತ್ರೆಗಳಿಗೆ ಸಚಿವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳು ಯಾವ ಸೇವಾ ಮನೋಭಾವ ಇದೆ ಅಂತ ಅಲ್ಲಿ ನಾವು ದರಪಟ್ಟಿಯನ್ನು ನೋಡಿದಾಗಲೇ ನಮ್ಗೆ ಅರ್ಥ ಆಗಬೇಕು. ಆದರೆ ಎಲ್ಲಿ ಸೇವಾ ಮನೋಭಾವ ಇರಬೇಕು, ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಯಾರೂ ಕೂಡ ತಿರುಗಿ ನೋಡದಿರೋಂಥ ಸ್ಥಿತಿಯಲ್ಲಿ ಸರ್ಕಾರಿ ವರದಿ ಇದೆ. ಸರ್ಕಾರಿ ಆಸ್ಪತ್ರೆಗೂ ಮತ್ತು ಖಾಸಗಿ ಆಸ್ಪತ್ರೆಗೂ ಶುಲ್ಕದಲ್ಲಿರುವ ವ್ಯತ್ಯಾಸ ಏನಿದೆ ಅದು 5ರಿಂದ 10 ಪಟ್ಟು ಜಾಸ್ತಿ. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಇಂಥ ಆಸ್ಪತ್ರೆಗಳನ್ನು ನಿಯಂತ್ರಣ ಹೇರೋದಾಗಿರೋದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ ದಟ್ ವಿ ಕ್ಯಾನ್ ಡಿಸ್ಕಸ್. ಇವತ್ತು ಮೆಡಿಕಲ್ ಇಡೀ ಕ್ಷೇತ್ರ ಅನ್ನೋದು ಭಾಳ ವೆಚ್ಚದಾಯಕ ಆದ್ದರಿಂದ ಓಕೆ, ಅದನ್ನು ನಾವು ಇನ್ನೊಂದು ನನಗೆ ಅರ್ಥ ಆಗೋದಿಲ್ಲ. ನೀವು ಜನಪರವಾದ ಸಾಮಾನ್ಯ ಜನರಿಗೆ ಮಾಡಿರುವ ಯೋಜನೆಗಳೇನಿವೆ, ಸಾಮಾನ್ಯರಿಗೆ ಮಾಡಿರುವ ಯೋಜನೆ ಏನಿದೆ, ಆ ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸಲ್ಲ. ಸೇವೆ ಯಾರೋ ಸಾಯ್ತಾ ಬಿದ್ದಿರ್ತಾರೆ, ಜೀವಕ್ಕೆ ಬೆಲೆ ಇಲ್ವಾ? ನಾವು ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ, ನಾವು ವೈದ್ಯೋ ನಾರಾಯಣೋ ಹರಿ ಅಂದ್ಕೊಂಡು ಮಾತಾಡಿದ ಈ ದೇಶ ಇದು. ಇಲ್ಲ, ಈ ಆಸ್ಪತ್ರೆಗಳ ಓನರ್ಗಳ ಹಿಂದಿನ ನೋಡಿ ಬ್ಯಾಕ್ಗ್ರೌಂಡು ಯಾರೋ ಎಲ್ಲೆಲ್ಲಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗ್ಬಿಡುತ್ತೆ. ಹಿಂದೆ CET-ನ ಅಡ್ಡದಾರಿ ಹೊರಡ್ಸೋಕ್ಕೆ ಅಧ್ಯಕ್ಷರಾಗಿದ್ದವ್ರು ಕಾಮೆಡ್ಗೆ ಯಾರು? ಕಾಂಗ್ರೆಸ್ ಪಾರ್ಟಿಯ ಮೊದಲು ಹೇಳ್ತೀನಿ ನಿಮಗೆ, CET ಪ್ರಾರಂಭ ಮಾಡಿದಾಗ ವೀರಪ್ಪ ಮೊಯ್ಲಿ ಅವರು ಮಠಾಧೀಶರಿಂದ ಹಿಡಿದು ಅವ್ರಿಗೆ ಜಾತಿಯನ್ನು ಉಲ್ಲೇಖಿಸಿ ಅವ್ರಿಗೆ ಅವಮಾನ ಕಳಿಸಿದ ಘಟ್ಟ ಗೊತ್ತೇ ನನಗೆ. ಮೊಯ್ಲಿ ಆ ಸಭೆಯಿಂದ ಅಳ್ತಾ ಬಂದರು. ಇಲ್ಲ, ಮೊಯ್ಲಿ ಪವರ್ಫುಲ್ ಲಾಬಿಗಳು, ಮಠಾಧೀಶರು, ರಾಜಕಾರಣಿಗಳು ಯಾರನ್ನು ನಿಯಂತ್ರಿಸಿದೆ ಅನ್ನೋ ಗೊತ್ತಿದೆ ನನಗೆ. ಅಲ್ಲ, ಈ ಆಸ್ಪತ್ರೆಗಳಿರ್ಬೋದು, ಈ ಕಾಲೇಜುಗಳಿರ್ಬೋದು, ಈ ಪಟ್ಟಿ ತೆಗೆದಾಗ ಬಹುತೇಕ ಜನ ಇರೋದು ಆಡಳಿತ ಪಕ್ಷದವರೇ. ಯಾರೇ ಇದ್ರು ತಪ್ಪೇನ ಹೇಳ್ತಾ ಇರೋದು. ಬಹುತೇಕ ಜನ ಇದ್ದಾರೆ, ರಾಜಕಾರಣಿ ತರ್ತಾ ಇಲ್ಲ. ನಾನು ಹೇಳ್ತೀನಿ, ಇವರು ಕಠಿಣ ಕ್ರಮ ಒಂದ್ ತಿಂಗಳಿಂದ ಈ ಜಂಜಾಟ ನಡೀತಾ ಇದೆ. ಪರಿಹಾರ ಹುಡುಕ್ಬೇಕಾಗಿತ್ತು. ಯಾಕಂದ್ರೆ ಬಡವರು ನಾಳೆ ಸಫರ್ ಆಗೋದಲ್ಲ. ಆಸ್ಪತ್ರೆಗಳಲ್ಲಿ ಈಗ ವಾಜಪೇಯಿ ಆರೋಗ್ಯಶ್ರೀ ಇರ್ಬೋದು, ಮತ್ತೊಂದಿರ್ಬೋದು, ಸೇವೆ ಕೊಡಲ್ಲ BPL ಕಾರ್ಡ್ ಅವ್ರಿಗೆ, ಅವ್ರು ಎಲ್ಲಿ ಹೋಗ್ಬೇಕು? ಇದೊಂದು ಗಂಭೀರವಾಗಿ ತಗೋಬೇಕಾಯ್ತು. ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತ ನನಗೇನು ಅನ್ಸ. ನಾನು ನಮ್ಮ ಪಕ್ಷದ ನಾಯಕರಿಗೆ ಹೇಳಿದೆ, ಇಷ್ಟು ದಿವಸದಿಂದ ನಡೀತಾ ಇದೆ ಈ ಗೊಂದಲ, ಇದಕ್ಕೆ ಯಾರಾನ ಒಬ್ರು ಧ್ವನಿ ಎತ್ತಲೇಬೇಕು. ಯಾಕಂದ್ರೆ ಈ ಖಾಸಗಿ ಆಸ್ಪತ್ರೆಯವ್ರ ಹಾವಳಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ CM ಅವರು I don't want to blame BJP in this subject because your leaders are ಇಲ್ಲ, ಆ ಥರ ಹೇಳ್ತಾ ಇರೋದು. ನಾನು ಆಸ್ಪತ್ರೆಗಳು ನೋಡಿದ್ದೀನಿ ಸರ್. ನಾನು ಆರೋಗ್ಯ ಸಚಿವರ ಜೊತೆ ಇದ್ದಾಗ ಈ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನ ನಾನು ನೋಡಿದ್ದೀನಿ. ಇಲ್ಲಿಂದ ಇರೋ ಕನಕಪುರದ ತಾಲೂಕಲ್ಲಿ, ಕನಕಪುರ ನಗರದಲ್ಲಿರುವಂಥ ಆಸ್ಪತ್ರೆ ಸ್ಥಿತಿ ನೋಡಿ ನಂಗೆ ಗಾಬರಿ ಆಗ್ಬಿಟ್ಟಿತ್ತು. ಆ ಜನರಲ್ ಹಾಸ್ಪಿಟ್ಲಲ್ಲಿ ಐ ಸ್ಪೆಷಲಿಸ್ಟು, ಡೆಂಟಲ್ ಇಬ್ಬರು ಬಿಟ್ಟರೆ ಆ ಥರದ ಪರಿಸ್ಥಿತಿ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಬೇಕು ಭಾಸ್ಕರ್. ಇವರಿಗೆ ಈ ಶಕ್ತಿ ಹೆಂಗ್ ಬಂತು ನನಗೆ ಗೊತ್ತಿಲ್ಲ. ಅದು ನೀವು ದುಡ್ಡು ಕೊಡಲ್ಲನ್ರಿ, ನಾವು ಸೇವೆ ಮಾಡಲ್ಲ ಹೋಗ್ರಿ. ಇಲ್ಲಿ ನೋಡಿ, ಇವರು ಕರ್ನಾಟಕದಲ್ಲಿ ಇದ್ದಾರೆ. ಅವರ ಸಂಸ್ಥೆಗಳು ಜನರ ತೆರಿಗೆ ಹಣದಿಂದ ಬಂದಿದ್ದು. ಅವರು ಬಂದಿರೋ ಡಾಕ್ಟರ್ ಆಗಿರುವವರು ಜನರ ತೆರಿಗೆ ಹಣದಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿದ್ದು. ಏನು ಬೇರೆ ಲೋಕದಿಂದ ಬಂದು ಇಳಿದವರ ಇವರು ನಾನು ಸೇವೆ ಕೊಡಲ್ಲ ಅಂದ್ರೆ ಒಂದು ಸರ್ಕಾರವನ್ನ ಮಣಿಸುವ ಯತ್ನ ಏನು ನಡೆಸ್ತಾರೆ ಈ ಲಾಬಿ, ಅವರಿಗೆ ಆ ಶಕ್ತಿ ಯಾಕೆ ಬಂತಾರೆ ನನಗೆ ಕೂತಲ್ಲ, ನನಗೆ ಗೊತ್ತಿಲ್ಲ. ಶಕ್ತಿ ಬಂದಿರೋದು ಅವ್ರು ಮಾಡ್ತಾ ಇರೋಂಥ ಕ್ಯಾಪಿಟೇಷನ್ ಫೀ ಹಣದಿಂದ, ಅದರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಆ ಹಣ ಕಲೆಕ್ಟ್ ಮಾಡೋ ಶಕ್ತಿ ಹೇಗೆ ಬಂದಿದೆ ಅಂತಂದರೆ ಅದು ಅವರು ಹೊಂದಿರೋವಂಥ ರಾಜಕೀಯ ಲಿಂಕ್ನಿಂದ. ಆಯಿತಾ? ಈ ಲಿಂಕಿನ ಜೊತೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಠಾಧೀಶಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸುಮಾರಷ್ಟು ಮಠಗಳು ಇವತ್ತು ಮೆಡಿಕಲ್ ಕಾಲೇಜನ್ನು ನಡೆಸ್ತವೆ. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತವೆ. ಮಠಾಧೀಶರು ಕಷ್ಟದಲ್ಲಿರ್ಬೇಕಲ್ವಾ? ಮಠಾಧೀಶರು ಕಷ್ಟದಲ್ಲಿದ್ದಾರೆ, ಅದು ಆ ಕಷ್ಟಕ್ಕೆ ಪರಿಹಾರವೇ ಇಲ್ಲ.
ಅವರೆಲ್ಲರೂ ಜಗದ್ಗುರುಗಳಾಗಿರ್ತಾರೆ, ಜಗತ್ತು ಅವ್ರ ಕೈನಲ್ಲೇ ಇರ್ತದೆ, ಆದರೆ ಅವ್ರ ಕಷ್ಟಕ್ಕೆ ಪರಿಹಾರ ಇಲ್ಲ. ಆದರೆ ಜನರನ್ನು ಈಗ ಒಂದು ನಾವಿಲ್ಲಿ ಗಮನಿಸಲೇಬೇಕಾದ ಸಂಗತಿ ಅಂದರೆ, ರಮೇಶ್ ಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಸರ್ಕಾರವನ್ನು ನಿಯಂತ್ರಿಸ್ಬೋದು ಅಂಥೇಳಿ ಅವ್ರು ತಿಳ್ಕೊಂಡಿದ್ರೆ ಅದು ಸಾಧ್ಯವೇ ಇಲ್ಲ ಅನ್ನೋವಂಥ ಮಾತನ್ನು ಹೇಳಿದರು. ಅದು ಬಹಳ ಇನ್ನೊಂದು ಮಾತು ಹೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಕೇಳಬೇಕು, ನಟರಾಜ್ ಗೌಡ್ರ ಇವರು ಹೇಳ್ಬೋದು. ರಮೇಶ್ ಕುಮಾರ್ ಇನ್ನೊಂದು ಮಾತು ಹೇಳಿದ್ರು, ಇದರಲ್ಲಿ ಅತಿ ಹೆಚ್ಚು ಈ ಯೋಜನೆಗಳಿಂದ ಹಣ ಪಡೆದವರು ಯಾರೋ ಅವರೇ ಈ ಕೆಲಸ ಮಾಡುತ್ತಿದ್ದಾರೆ ಅಂತ. ಅದು ಒಂದು ಲಾಬಿ, ಅದು ಈ ಮೆಡಿಕಲ್ ಕಾಲೇಜ್ ಲಾಬಿ ಇದೆಯಲ್ಲ, ಆ ಲಾಬಿಗೆ ಜಾತಿ ಇಲ್ಲ, ರಾಜಕೀಯ ಇಲ್ಲ, ಅದಕ್ಕೆ ಅವರೆಲ್ಲರೂ ಒಟ್ಟಾಗ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ. ಉದಾಹರಣೆಗೆ ಕಾಮಿಡಿ ಕೈದಿ ಇವರು ಪ್ರಸ್ತಾಪ ಮಾಡಿದ್ರಲ್ಲ, ಅಲ್ಲಿ ಎಲ್ಲ ಪಕ್ಷಗಳ ಮುಖಂಡರು ಆ ಕಾಮಿಡಿ ಕೈನಲ್ಲಿ ಇದ್ದಾರೆ, ಎಲ್ಲ ಪಕ್ಷಗಳ ಮುಖಂಡರು ಇದ್ದಾರೆ. ಒಂದು ಆಡಳಿತ ಪಕ್ಷದವರು ಒಂದು 4 ಜನ ಜಾಸ್ತಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಪರಿಣಾಮ ಮಾತ್ರ ಒಂದೇ ಅದು ಅವರು. ಹಾಗೆ ಇನ್ನೊಂದು ಮಠಾಧೀಶರು, ಈ ಮಠಾಧೀಶರಿಗಿರ್ಬೋದು ಅಥವಾ ಖಾಸಗಿಯವರಿಗಿರ್ಬೋದು, ಈ ಆಸ್ಪತ್ರೆ ಕಟ್ಟೋದಕ್ಕೆ ಬೇಕಾದಂಥ ಅಲ್ಲಿ ಎಲ್ಲ ಪೂರಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದು ಸರ್ಕಾರ. ಅದು ನೀರಿರ್ಬೋದು, ವಿದ್ಯುತ್ ಇರ್ಬೋದು, ಅವ್ರು ದುಡ್ಡು ಕೊಡ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾದರೆ ನಾವು ಕೊಡ್ತೇವಲ್ಲ ದುಡ್ಡನ್ನು, ನಮ್ಗೆ ಯಾಕೆ ಒಳ್ಳೆ ಪವರ್ನ ನೀವು ಕೊಡೋದಿಲ್ಲ? ಇದು ಸಮಸ್ಯೆ ಇದು. ಆಮೇಲೆ ಮಾತೆತ್ತಿದರೆ ಇವರು ದೇಶೋದ್ಧಾರದ ಮಾತನ್ನು ಹೇಳ್ತೇವೆ, ನಾವು ಶಿಕ್ಷಣವನ್ನು ಕೊಡ್ತೇವೆ, ಆದರೆ ಇಲ್ಲಿ ಶಿಕ್ಷಣ ಕಲಿತ ಎಷ್ಟು ಜನ ಡಾಕ್ಟರ್ಸು ಇವತ್ತು ಆಸ್ಪತ್ರೆಗಳಲ್ಲಿ, ನಮ್ಮ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ? ಮಾಡೋದಿಲ್ಲ. ಹಳ್ಳಿಗಳಲ್ಲಿ ವೈದ್ಯಕೀಯ ಸವಲತ್ತು ಇಲ್ಲ ಹೇಳೋ ಕಾರಣಕ್ಕಾಗಿ ಹಳ್ಳಿಗಳಿಗೆ ಹೋಗ್ಲೇಬೇಕು ಅಂತ ಕಡ್ಡಾಯಗೊಳಿಸಿದ್ರು ಕೂಡ ಒಂದೇ ನಿಮಿಷ ಪೂರೈಸ್ಬಿಡ್ತೀನಿ. ಯಾಕೆಂದ್ರೆ ಪ್ರಕಾಶ್ ಇಲ್ಲಿ ಒಂದು ಮಾತನ್ನು ಹೇಳಿದರು. ಅವ್ರು ಹೇಳಿದ ಈಗ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ನರಕ ಇದ್ದಂಗೆ ಇರ್ತದೆ ಅಂತೇಳಿ ನನಗನ್ನಿಸ್ತದೆ. ಈಗ 5 ವರ್ಷ ಆದ್ರೂ ಇವ್ರ ಕೈನಲ್ಲಿ ಸರ್ಕಾರ ಇತ್ತು, ಒಂದು 50 ಆಸ್ಪತ್ರೆನಾದ್ರೂ ಇವ್ರು ಸುಧಾರಿಸಬಹುದಿತ್ತು. 50 ವರ್ಷ ಇದ್ದವರೇ ಮಾಡಕ್ಕಾಗಲ್ಲ, 5 ವರ್ಷ ಮಾಡಕ್ಕಾಗಲ್ಲ. ಅವ್ರು ಮಾಡ್ಲಿಲ್ಲ, 50 ವರ್ಷದವರೇ ಅವ್ರು ಮಾಡಲಿಲ್ಲ. ದೇವರು ನಾನು ಹೇಳ್ತೀನಿ ಕೇಳಿ ಸರ್, 5 ವರ್ಷದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಸುಧಾರಿಸಕ್ಕಾಗಲ್ಲ. ಯಾಕಂದ್ರೆ ನಾನು ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ. ಭಗವಂತನ ಕೇಳುವ ಕಷ್ಟ ಅಂತ ನನಗನ್ಸ್ಬಿಟ್ಟು ನನ್ನ ವೈಯಕ್ತಿಕ. ಪ್ರಕಾಶ್, ನಿಮ್ಮ ಆಡಳಿತ ಇದ್ದಾಗ ನಾನು ಶಂಕರ್ ಇನ್ನೂ ಮಾತಾಡ ಬರ್ತೀನಿ ಆಯ್ತಲ್ಲ, ನೀವು ಮಠಾಧೀಶರಿಗೆ ಕೊಟ್ಟು ದುಡ್ಡನ್ನು ಆಸ್ಪತ್ರೆ ಸುಧಾರಣೆ ಮಾಡಿದ್ರೆ ದುಡ್ಡು ಖರ್ಚು ಮಾಡಿದ್ರೆ ಸೇವೆ ಬರಲ್ಲ ಸರ್. ನೀವು ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಿದ್ರೆ ಸೇವೆ ಬರಲ್ಲ. ಒಂದು ಈಗ ಈ ವಿಷಯ ಕಂಟಿನ್ಯೂ ಮಾಡಿ ಹೇಳೋದಾದ್ರೆ ಇದಕ್ಕೆ ಮತ್ತೆ ಬರ್ತೀನಿ ನಾನು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಇಷ್ಟೊಂದು ದೂರ ಹೇಳ್ತಾರಲ್ಲ, ಅಷ್ಟು ದೂರಿಗೆ ಏನೋ ಅವು ಆ ಥರದ ತಪ್ಪುಗಳೇನು ಮಾಡಿದೆ? ಜಯದೇವ ಇದೆಯಲ್ಲ, ಅಲ್ಲ ಅದೊಂದೇ ಅಲ್ಲ, ಈ ವಿಕ್ಟೋರಿಯಾ ವಿಕ್ಟೋರಿಯಾ ನಿಮಗೆ ಬೇರೆ ಕಡೆಗೆ 10 ಜನ ಹೋಗೋ ಕಡೆಗೆ ಇಲ್ಲಿ 10,000 ಜನ ಪೇಷಂಟ್ಸ್ ಹೋಗ್ತಾರೆ. ಅಷ್ಟು ವರ್ಕ್ ಲೋಡನ್ನು ಅವ್ರು ತಗೋಬೇಕು. ಆ್ಯಂಡ್ ಬೈ ಆ್ಯಂಡ್ ಲಾರ್ಜ್ ಸರ್ಕಾರಿ ಆಸ್ಪತ್ರೆಗಳು ಇರುವ ಕ್ವಾಲಿಟಿ ವೈದ್ಯರು ಇನ್ನೆಲ್ಲೂ ಇರಲ್ಲ, ಬಿಕಾಸ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್. ಅಷ್ಟು ಇನ್ನೊಂದಿದೆ ಅನ್ಸುತ್ತೆ ಶಂಕರ್, ಒಂದು ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗುವವರಿಗೆ ಒಂದು ಸೇವಾ ಮನೋಭಾವನೂ ಇರ್ಬೋದೇನೋ. ಈಗ ಯಾಕಂದ್ರೆ ಇಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡಿರೋದಕ್ಕಿಂತ ಹೌದು ಅವರು ಅಲ್ಲಿ ಅವ್ರಿಗೆ ಬೆಟ್ರು ಅಲ್ಲ, ಆ ಜೊತೆಯಲ್ಲಿ ಅವ್ರಿಗೆ ಪ್ರೈವೇಟ್ ಪ್ರಾಕ್ಟೀಸಿನ ಅವಕಾಶನೂ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಓಪನ್ ಆಗಿದೆ. ಆ್ಯಂಡ್ ಅವರ ಬಿಕಾಸ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್ ಅಷ್ಟು ಪರಿಣಿತರಾದಂಥ ವೈದ್ಯರಾಗಿರ್ತಾರೆ ಅವರು. ಆಮೇಲೆ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಜನ ನಮಗೆ ದುಡ್ಡು ಖರ್ಚಾಗಲ್ಲಪ್ಪ, ಹೆಂಗೋ ಒಂಚೂರು ಸೇವೆ ಸಿಗುತ್ತೆ ಅನ್ನೋ ಆಸೆಯಿಂದ ಹೋಗ್ತಾರೆ. ಹಾಗಾಗಿ ವಿಪರೀತ ಜನ ಹೋಗ್ತಾರೆ. ಅವ್ರಿಗೆ ಅಷ್ಟೂ ಜನಕ್ಕೆ ಕೇಟ್ರ್ ಮಾಡೋಕ್ಕೆ ಯಾವ ಕೈಲೂ ಸಾಧ್ಯ ಆಗಲ್ಲ. ಎಷ್ಟಾಗುತ್ತೋ ಸಾಧ್ಯ ಆಗುತ್ತೋ ಅಷ್ಟೂ ಸೇವೆ ಕೊಟ್ಟಿದ್ದಾರೆ. ಇನ್ನು ಇದು ಹೆಲ್ತು ಮತ್ತು ಎಜುಕೇಷನ್ ಇದೆಯಲ್ಲ, ಇದು ಯಾವುದೇ ಸರ್ಕಾರದ ಬೇಸಿಕ್ ಜವಾಬ್ದಾರಿ. ಇದನ್ನು ನಾಟ್ ಓನ್ಲಿ ಇನ್ ಇಂಡಿಯಾ, ಎಲ್ಲ ಕಡೆ ಪಾಶ್ಚಿಮಾತ್ಯ ದೇಶಗಳು ಇಡೀ ಪ್ರಪಂಚದಲ್ಲಿ ಅಂದ್ಕೋತೀವಿ, ಅಲ್ಲೂ ಕೂಡ ಫ್ರೀ ಮೆಡಿಕಲ್ ಚಿಕಿತ್ಸಾ ವ್ಯವಸ್ಥೆ. ಇಡೀ ಪ್ರಪಂಚದಲ್ಲೇ ಹೆಲ್ತ್ ಮತ್ತು ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಆದದ್ದು. ಎರಡೂ ಅವು ಬರ್ತಾ ಕಮರ್ಷಿಯಲೈಸ್ ಆಗೋಗಿರೋದು ಈ ಎಲ್ಲ ಸಮಸ್ಯೆಗಳ ಮೂಲ. ಹಂಗೆ ನೋಡಿದ್ರೆ ಈಗ ಗೌರ್ಮೆಂಟ್ ಹೆಲ್ತ್ ಇನ್ಶೂರೆನ್ಸ್ ಏನು ಹೊಸದಲ್ಲ. ಈಗ ಸರ್ಕಾರಕ್ಕಿನ್ನು ಪ್ರೈವೇಟ್ ಆಸ್ಪತ್ರೆಗಳು ಈಗ ಸೇರಿರ್ಬೋದು. ESI ಇದೆ, ಯಾವ ಕಾಲದಿಂದ ಇದೆ? 1950 ESI 1950ರಲ್ಲಿ ಅದು ಪ್ರಾರಂಭ ಆಗುತ್ತೆ. ಅವತ್ತಿನಿಂದ ಅದು ಸೇವೆ ಕೊಡ್ತಾನೆ ಇದೆ. ಈಗ ನಾನು ಯಾವುದೋ ಅಂಕಿಅಂಶ ನೋಡ್ತಾ ಇದ್ದೆ, ಅದರಲ್ಲಿ ಈಗಿರುವ ಹಣನೇ ಏನಿದೆ ಅದು 2 ಲಕ್ಷ ಚಿಲ್ಲರೆ ಕೋಟಿ ರೂಪಾಯಿ ಹಣ ESI ನಲ್ಲಿದೆ. ನಟರಾಜ್ ಗೌಡ, ನನ್ನ ಪ್ರಶ್ನೆ ಇದ್ದಾರೆ. ಈಗ ರಮೇಶ್ ಕುಮಾರ್ ಹೇಳಿದ್ರು, ಅವರು ಒಂದು ಸೂಚನೆಯನ್ನು ಕೊಟ್ಟರು, ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತಂದ್ರೆ ಅವರು ಈ ಸ್ಕೀಮ್ ಮ್ಯಾಕ್ಸಿಮಮ್ ಲಾಭ ತಗೊಂಡಿದ್ದಾರೋ ಅವರು. ಒಂದು, ಈ ಮ್ಯಾಕ್ಸಿಮಮ್ ಲಾಭ ಪಡೆದವರು ಯಾರು ಅಂತ ತಮಗೆ ಗೊತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದು, ಈ ಮ್ಯಾಕ್ಸಿಮಮ್ ಲಾಭ ಪಡೆದವರೇ ಇದನ್ನು ಮಾಡ್ತಿದ್ದಾರೆ ಅಂತ ಅಂದರೆ ರಮೇಶ್ ಕುಮಾರ್ ತಕ್ಷಣ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳ? ಇಲ್ಲ, ತಗೊಬೋದು ಅವರು. ಈಗ ಮ್ಯಾಕ್ಸಿಮಮ್ ಬೆನಿಫಿಟ್ ಯಾರು ತಗೊತಾ ಇದ್ದಾರೆ ಅಂದರೆ, ಈಗ ಯಾವ್ಯಾವ ದೊಡ್ಡ ಆಸ್ಪತ್ರೆಗಳಿದ್ದಾವೆ
ಯಾರು ಬಂಡವಾಳಗಳನ್ನ ಹಾಕಿ ದೊಡ್ಡ ಆಸ್ಪತ್ರೆಗಳನ್ನ ಮಾಡ್ಕೊಂಡಿದ್ದಾರೆ ಅವರೆಲ್ಲ ವ್ಯಾಪಾರೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನಿದು ದುಡ್ಡನ್ನು ಕೊಡ್ತಾರೆ, ಸರ್ಕಾರ ಕೊಡುತ್ತೆ. ಈಗ ಮಂತ್ರಿಗಳು ಹೇಳ್ದಂಗೆ ಇಲ್ಲ, ಆದ್ರೆ ಇಲ್ಲಿ ಸರ್ಕಾರಕ್ಕೆ ದುಡ್ಡೇ ಅಲ್ಲ, ಸರ್ಕಾರನ ಈಗ ಇವ್ರಿಗೆಲ್ಲ ಹೆಂಗಾಗಿದೆ, ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಇವರು ಅಧಿಕಾರಿಗಳು ಮತ್ತೆ ಈ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಯ ಏನಿದೆ ಸಿಬ್ಬಂದಿ ಅಥವಾ ಅದು ಆಡಳಿತ ಮಂಡಳಿ ಇವೆಲ್ಲ ಒಂದು ಮುಂಚೆಯಿಂದನೂ ಒಂದು ನೆಕ್ಸಸ್ ತರ ಆಗ್ಬಿಟ್ಟಿರ್ತದೆ. ಅದೇನು ಈ ಹೊಸ ಮಂತ್ರಿಗಳು ಬಂದಾಗ ಬರೀ ಅಧಿಕಾರಿಗಳು ಆಸ್ಪತ್ರೆ ಅಷ್ಟೇ ಅಲ್ಲ, ಇನ್ಶೂರೆನ್ಸ್ ಕಂಪನಿಗಳು ಆಗಿರ್ತವೆ, ಅದು ತ್ರಿಕೋನ ನೆಕ್ಸಸ್ ಆಗಿರ್ತದೆ. ಅವರು ಈಗ ಏನಂದ್ರೆ ಒತ್ತಡ ಹಾಕಿ ಹಣ ಪಡ್ಕೊಳ್ಳೋದು ಅಂತ ಪರಿಸ್ಥಿತಿ ಏನು ಅಗತ್ಯ ಇಲ್ಲ. ಆಕ್ಚುಲಿ ಸರ್ಕಾರ ನಾನು ಹೇಳೋದು ಅವರು ಒತ್ತಡ ಹಾಕುವ ಒಂದು ಹಂತಕ್ಕೆ ಹೋಗಿ ತಪ್ಪು, ಅದಕ್ಕೆ ಅವಕಾಶ ಕೊಡಬೇಕು. ಖಂಡಿತ ಇಂಥ ನಿಮಗೆ ಸೇವಾ ಮನೋಭಾವ ಹೌದು ನೀವು ಇಂಥ ಸೇವೆ ನಿಲ್ಲಿಸುವ ಮೂಲಕ ಅತಿ ಬಡ ಜನ ದೇ ವಿಲ್ ಸಫರ್. ಯಾರ್ಯಾರೋ ಸತ್ತೋಗ್ಬಿಡ್ಬೋದು ಸೇವೆಗಳಿಲ್ಲದೆ, ಅದಕ್ಕೆ ಯಾರು ಜವಾಬ್ದಾರರು? ಖಂಡಿತವಾಗಿ ಈಗ ಖಾಸಗಿ ಆಸ್ಪತ್ರೆ, ಈಗ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ಕಡೆ ಅದೇ ಸೌಲಭ್ಯವನ್ನು ಕೊಡ್ಲಿಕ್ಕೆ ಆಗ್ಲಿ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸೌಲಭ್ಯ ಕೊಡ್ಲಿ, ಬಡವರಿಗೆ ಫ್ರೀಯಾಗಿ ಕೊಡ್ಲಿ ಅಂತ ಹೇಳಿ ಇಂಥ ಸೌಲಭ್ಯಗಳನ್ನು ತಂದಿರೋದು. ಆದರೆ ಈ ಆಸ್ಪತ್ರೆಗಳು ಈ ತರ ಧೋರಣೆಯನ್ನು ಇಟ್ಕೊಂಡು ಒತ್ತಡ ಹಾಕೋದು ಮತ್ತೆ ಬ್ಲಾಕ್ ಮೇಲ್ ಮಾಡಿ ಹಣ ಪಡೆಯೋ ಅಂತ ಅಗತ್ಯ ಇಲ್ಲ. ಆಕ್ಚುಲಿ ಅವ್ರು ಏನ್ ಸೇವೆ ಕೊಟ್ಟಿದ್ದಾರೆ ಅದಕ್ಕೆ ಹಣ ಖಂಡಿತವಾಗಿ ಸರ್ಕಾರ ಕೊಡುತ್ತೆ. ಬಟ್ ಇವ್ರು ಆಸ್ಪತ್ರೆಗಳು ಈ ಒತ್ತಡ ಆಗ್ತಾ ಇರೋದು ಖಂಡಿತವಾಗಿ ಅವ್ರೇನಂದ್ರೆ ನಾವು ಪ್ರಬಲಶಾಲಿಗಳು ನಾವು ನಿಮ್ಮ ಒತ್ತಡ ಹಾಕಿ ತಗೋಬಹುದು ಹೇಳ್ತಾರೆ. ನಾನು ದಟ್ ಐ ವಿಲ್ ಕಮ್ ಟು ಯು. ಅವ್ರೇನ್ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಇದೇ ಸುಳ್ಳು ಅಂತ ನನಗನ್ಸುತ್ತೆ. ಆಲ್ರೆಡಿ ಪ್ರೈವೇಟ್ ಹಾಸ್ಪಿಟಲ್ಸ್ ಆರ್ ಫೇಸಿಂಗ್ ಲಾಸಸ್ ವಿತ್ ದ ಗೌರ್ಮೆಂಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ at the package offered under it is inadequate. ಅದು ದರ ಪರಿಷ್ಕರಣೆಗಾಗಿ ಇರುವಂತ ಒಂದು ಕಾರಣ ಅಷ್ಟೇ ಹೊರತು ಲಾಸ್ ಆಗತ್ತೆ. ಖಂಡಿತ ಲಾಸ್ ಆಗಲ್ಲ. ಈ ಒಂದೊಂದು ಮೆಡಿಸಿನ್ ನೋಡ್ರಿ, ಸಿಟ್ರಿಜನ್ ಅಂತ ಒಂದು ಮೆಡಿಸನ್ 20 ಪೈಸೆ ತರ ಆಗ್ತದೆ, 4 ರೂಪಾಯಿಗೆ ಮಾರ್ತಾರೆ. ಆಯ್ತಾ, ಡಾಕ್ಟರ್ ಒಂದು ಕನ್ಸಲ್ಟೇಷನ್ ಫೀಸ್ 1000 ರೂಪಾಯಿ ಆಗ್ತಾರೆ, ಆಪರೇಷನ್ಗೆ 8000 ಓಟಿ ಚಾರ್ಜ್ ಅಂತ 8000 ರೂಪಾಯಿ ಆಗ್ತಾರೆ. ಅಷ್ಟೆಲ್ಲ ಸೌಲಭ್ಯ ತಗೊಂಡು ಈ ವಿಚಾರ ಸಾರ್ವಜನಿಕರು ಗೊತ್ತಿದೆ. ಇವತ್ತು ನೀವು ಆರೋಗ್ಯ ಉಳಿಸ್ಕೋಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋಗದೆ ಇರುವುದೇ ಬಹುದೊಡ್ಡ ಉಪಾಯ. ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋದ್ರಿ ಅಂದ ತಕ್ಷಣ ಅವನು ಮೊದಲನೇದಾಗಿ ಸಿಟಿ ಸ್ಕ್ಯಾನ್ ಅಂತಾನೆ, ತಲೆನೋವು ಅಂತ ಹೋದ್ರೆ ಸಾಕು, 25 ಪರೀಕ್ಷೆ ಮಾಡಿ ಅದಕ್ಕೆ ಪರ್ಸೆಂಟೇಜ್. ಖಂಡಿತ ಲ್ಯಾಬ್ಗಳಿಂದ 30%, 25% ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಎಕ್ವಿಪ್ಮೆಂಟ್ ತರಿಸಿರ್ತಾರೆ, ಅದು ಎಲ್ಲದೂ ಎಲ್ಲ ರೋಗಿಗಳಿಗೂ ಯೂಸ್ ಮಾಡೋದ್ರ ಮೂಲಕ ಅವ್ರು ದುಡ್ಡು ಮಾಡ್ತಾರೆ. ನಿಮಗೆ ಎಕ್ಸ್ರೇ ಅಗತ್ಯ ಇದೆಯೋ ಇಲ್ವೋ ಎಕ್ಸ್ರೇ ಮಾಡಿಸು ಅಂತಾರೆ, ಸ್ಕ್ಯಾನಿಂಗ್ ಅಗತ್ಯ ಮಾಡು ಅಂತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು. ಕೆಲವು ಕಡೆ ಆತರ ಆಗುತ್ತೆ, ಕೆಲವು ಕಡೆ ಆಗುತ್ತೆ. ಬಟ್ ಆದ್ರೆ ಎಲ್ಲಾ ಕಡೆ ಕೆಲವು ಡಾಕ್ಟರ್ಗಳು, ನಾನು ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ. ಯು ಸಿ ದಟ್ ಬೆಂಗಳೂರಿನ ಬಹಳ ಪ್ರಮುಖ ಖ್ಯಾತ ಆಸ್ಪತ್ರೆ ವೈದ್ಯರವರು. ಅವ್ರ ಹತ್ರ ನಾನು ಕೇಳಿದೆ, ಏನು ನೀವು ನಿಮ್ಮ ಹತ್ರ ಬಂದ ತಕ್ಷಣ ನೀವು ಪಟ 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 ಇದು ಮಾಡಿಬಿಟ್ಟು ಕಳಿಸ್ತಿರಲ್ಲ ಈ ಟೆಸ್ಟ್ಗಳಿಗೆ, ಅವನು ಅರ್ಧ ನನ್ನ ಮಗಂದು ಹೋಗಿ ಟೆಸ್ಟ್ ಮಾಡ್ಸೋಕೆ ಸತ್ತೋಗ್ಬಿಡ್ತಾನೆ, ಅಯ್ಯೋ ನನಗೆ ಏನೇನೋ ಇದೆಯಪ್ಪ ಅಂತ ಮಾನಸಿಕವಾಗಿ. ಯಾಕೆ ಹೀಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ನಮ್ಗೆ ಟಾರ್ಗೆಟ್ ಇದೆ ಸರ್, ನಮ್ಗೆ ಟಾರ್ಗೆಟ್ ಕೊಡದಿದ್ರೆ ನಮ್ಗೆ ಸಂಬಳ ಕೊಡಲ್ಲ, ಇಷ್ಟು ಟಾರ್ಗೆಟ್ಗೆ ಇಷ್ಟು ಸಂಬಳ. ಸೊ ಅದರಲ್ಲಿ ಏನಿದೆ, ನೀವು ಎಕ್ಸ್ರೇ ಇಷ್ಟು ಬಿಸ್ನೆಸ್ ಕೊಡಬೇಕು, ಸಿಟಿ ಸ್ಕ್ಯಾನಿಂಗ್ ಇಷ್ಟು ಬಿಸ್ನೆಸ್ ಕೊಡಬೇಕು, ಚೀಟಿ ಬರೀಬೇಕು, ಇಷ್ಟು ಮಾಡಿದ್ರೆ ಮಾತ್ರ. ನನಗಿದು ಶಾಕಿಂಗ್. ಯಾಕೆಂದ್ರೆ ಬಹಳಷ್ಟು ಜನರಿಗೆ ಗೊತ್ತು, ಶಂಕರ್ ಗೊತ್ತಿರೋ, ನಾವೆಲ್ಲ ಸಣ್ಣ ಇರ್ಬೇಕು ಡಾಕ್ಟರ್ ಹತ್ರ ಹೋಗ್ಕೊಂಡು ಬಾಟ್ಲ್ ಇಟ್ಕೊಂಡು ಹೋಗ್ಬಿಟ್ಟು ಅದೇ ಮಿಕ್ಸ್ಚರ್ ಬಣ್ಣದ್ದು, ಕೆಂಪು ಬಣ್ಣ ಇನ್ನೊಂದು ಬಣ್ಣ, ಅದ್ರ ಜೊತೆ 3 ಟ್ಯಾಬ್ಲೆಟ್ ಹಿಡಿದು ಕೊಡ್ತಿದ್ರು. ಆ ಬಾಟ್ಲಿ ಇರೋದು ಕುಡಿದು 3 ಟ್ಯಾಬ್ಲೆಟ್ಸ್ ಆಗ್ಬಿಟ್ರೆ ಬೆಳಗ್ಗೆ ಆಗೋತ್ತಿಗೆ ಎಲ್ಲ ರೋಗ ಮಾಯ. ಈಗ ನೀವು ಎಡಗಿವಿ ನೋವು ಅದು ಹೋದ್ರೆ ಡಾಕ್ಟರ್ ಹತ್ರ ಅವ್ನು ಹೇಳ್ತಾನೆ, ನಾನು ಬಲಗಿವಿ ಡಾಕ್ಟ್ರಪ್ಪ, ನೀ ಎಡಗಿವಿ ಡಾಕ್ಟ್ರು ಶಶಿಧರ್ ಭಟ್ರ ಹತ್ರ ಹೋಗ್ತಾನೆ. ಇಲ್ಲ, ಇದು ಆಕ್ಚುಲಿ ಏನಾಗ್ತದೆ ಅಂದ್ರೆ ಡಾಕ್ಟರ್ಗಳು ಇಲ್ಲ ಎಂಪಿರಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಕೆಲವು ಕಡೆ ಏನಾಗ್ತದೆ ಅಂದ್ರೆ ಈ ತರ ಭ್ರಷ್ಟಾಚಾರ ಆಗಲಿ, ಈ ತರ ಡಾಕ್ಟರ್ಗಳು ತಮ್ಮ ನೈತಿಕತೆಯನ್ನ ಬಿಟ್ಟು ಮತ್ತೆ ಸೇವಾ ಮನೋಭಾವ ಬಿಟ್ಟು ವ್ಯಾಪಾರೀಕರಣ ಆದಾಗ ಈ ತರ ಮಾಡ್ತಾರೆ. ಬಟ್ ಕೆಲವು ಕಡೆ ಏನಾಗ್ತದೆ ಇನ್ನೂ ಸಿಸ್ಟಮ್ ಚೆನ್ನಾಗಿದೆ, ಕೆಲವರು ಆನೆಸ್ಟ್ ಆಗಿ. ನನ್ನ ಸ್ನೇಹಿತ ಡಾಕ್ಟರ್ ಒಬ್ಬ ಇದ್ದಾನೆ, ಮಧ್ಯರಾತ್ರಿ 2 ಗಂಟೆವರೆಗೂ ಆಪರೇಷನ್ ಮಾಡ್ತಾನೆ. ಅಲ್ಲ ಇದಾರೆ ಕೆಲವು ಕಡೆ ಬೆರಳಿಕೆ ಇದೆ, ಒಳ್ಳೆದಿದೆ. ಬಟ್ ಈ ತರ ಆಸ್ಪತ್ರೆಗಳು, ಕೆಲವು ಆಸ್ಪತ್ರೆಗಳು ಇದಾರಲ್ಲ, ಅವರು ಖಾಸಗಿಯಾಗಿ ಹಣ ಮಾಡೋದೊಂದೇ ಅವ್ರ ಉದ್ದೇಶ. ಇಲ್ಲ ಸರ್ಕಾರದಿಂದ ಬರುತ್ತೋ, ಇನ್ಶೂರೆನ್ಸ್ ಇಂದ ಬರುತ್ತೋ, ಇಲ್ಲ ಪ್ರೈವೇಟ್ ಇಂದ ಬರುತ್ತೋ, ಅದೊಂದೇ ಅವರ ಉದ್ದೇಶ ಆಗಿರ್ತದೆ. ಯಾಕಂದ್ರೆ ಬಂಡವಾಳ ಹಾಕಿರ್ತಾರೆ, ಅವರೇನು ವ್ಯಾಪಾರೀಕರಣ. ಸಮಸ್ಯೆ ಖಾಸಗಿ ಆಸ್ಪತ್ರೆಗಳು ಕೆಲಸ ಚಿಕಿತ್ಸೆ ಕೊಡೋದು ನಿಲ್ಸಿದ್ದಾರೆ. ಸುಮ್ನೆ ಧಮ್ಕಿ ಹಾಕೋದು, ಅವ್ರನ್ನ ಮುಖ್ಯ. ರಾಮೇಶ್ ಕುಮಾರ್ ಅವ್ರ ಭಾವನಾತ್ಮಕ ಮಾತಾಡ್ಬಿಟ್ರೆ ಬಡವರಿಗೆ ಇವತ್ತು ಪರಿಹಾರ ಸಿಗುತ್ತಾ? ಇಲ್ಲ, ಬಗ್ ಬಡಿಬೇಕು, ಯಾರ ಹೆಸರು ಅಂತ ಹೇಳ್ಬೇಕು. ಯಾವ ಆಸ್ಪತ್ರೆಯಲ್ಲೂ ಸೇವೆ ನಿಂತಿಲ್ಲ. ಮಾತಾಡ್ತೀನಿ, 1 ನಿಮಿಷ. ನಾನು ಅಂಕಿಅಂಶ ಇಟ್ಕೋಬೇಕು. 2002ರಲ್ಲಿ SM ಕೃಷ್ಣ ಅವರು ಏನು ಯಶಸ್ವಿನಿ ಯೋಜನೆಯನ್ನ ಗ್ರಾಮಾಂತರ ಪ್ರದೇಶ, ಅದು ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಬೇಕು, ಅದು ಪ್ರೊಸೀಜರ್ಗಳಿದೆ. ಆವಾಗ ಅವರು ಮೊದಲು 14 ಆಸ್ಪತ್ರೆಗಳನ್ನು ಸೇರಿಸಿದ್ರು. ನಂತರ ಆಸ್ಪತ್ರೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಸ್ಟಾರ್ಟ್ ಆಯಿತು.
ಯಾವಾಗ ಈ ಯೋಜನೆ ಬಂತೋ ಆವತ್ತಿನಿಂದ ಈ ಒಂದು ಆಸ್ಪತ್ರೆಗಳ ಲಾಬಿ ಅದರ ವಿರುದ್ಧ ಮಾತನಾಡ್ತಾ ಇವೆ. ಒಂದು. ಎರಡನೇದು ಯಾಕೆ ಅಂದರೆ ಯಾವುದೇ ಸರ್ಕಾರ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ಸೋಕ್ಕೆ ಹೋಯ್ತು, ಅದು ಪಾರದರ್ಶಕ ಆಯಿತು ಅಂದರೆ ಅದರ ಪರಿಣಾಮ ಬೀಳುವುದು ಈ ಆಸ್ಪತ್ರೆಗಳ ಮೇಲೆ. ಅದು ಅವ್ರಿಗೆ ಬೇಕಾಗಿಲ್ಲ. ಇವಾಗ ಮಾತ್ರ ಅಲ್ಲ ಸರ್, ನಿಮ್ಮ 5 ವರ್ಷಗಳ ಕಾಲ ತಾವೇನು 3 ಮುಖ್ಯಮಂತ್ರಿಗಳನ್ನು ತಾವು ಈ ಕರ್ನಾಟಕದ ಜನರ ಸೇವೆಗಾಗಿ ಕೊಡಮಾಡಿದ್ರಿ. ಈ 3 ಮುಖ್ಯಮಂತ್ರಿಗಳು ಕೊಡಮಾಡಿದ ಸಂದರ್ಭದಲ್ಲೂ ಈ ಪ್ರಾಬ್ಲಮ್ ಇತ್ತು. ಆದ್ರಿಂದ ಇದು ರಾಜಕೀಯ ಪ್ರಶ್ನೆ ಅಲ್ಲ. ರಾಜಕೀಯವಾಗಿ ದೂರ ಆರೋಗ್ಯ ಕ್ಷೇತ್ರಕ್ಕೆ ಯಾರು ಜವಾಬ್ದಾರಿಯನ್ನ ಈ ಕ್ಷೇತ್ರದ ವೈದ್ಯರಿಗೆ, ಆಸ್ಪತ್ರೆಗಳಿಗೆ, ಅದರ ನಡೆಸುವವರಿಗೆ ನಾವು ಕಲಿಸಬೇಕಾಗಿದೆ, ನಾವು ಹೇಳ್ಬೇಕಾಗಿದೆ. ಪ್ರಕಾಶ್, ಪಾಲಿಟಿಕ್ಸ್ ಸರ್, NRHM ಅಲ್ಲಿ ಅರ್ಬನ್ ಎಲ್ಲ ಸ್ಕೀಮ್ಗಳಲ್ಲೂ ಸಾಕಷ್ಟು ಹಣ ಕೇಂದ್ರದಿಂದ ಬಂದೇ ಬರುತ್ತೆ ಆರೋಗ್ಯ ಕ್ಷೇತ್ರಕ್ಕೆ. ನೀವು ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟನ ಸರಿಪಡಿಸ್ದ ಅಂದರೆ ಖಂಡಿತವಾಗ್ಲೂ ಇವರ ಏನು ನಡೆಸ್ತಾ ಇದ್ದಾರೆ, ಇವ್ರುಗಳೆಲ್ಲ ಧಮ್ಕಿಗಳು ಹಾಕ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇವತ್ತು ದರ ಪರಿಷ್ಕರಣೆಗೆ ಅಷ್ಟೇ ಇವ್ರದ್ದೆಲ್ಲ ಗಲಾಟೆ ಇದು. ಅವ್ರಿಗೆ ದುಡ್ಡು ಬರದೇ ಇರೋದೇನು ದೊಡ್ಡ ವಿಷಯ ಅಲ್ಲ ಅವ್ರಿಗೆ. ಇವ್ರು ಹೇಳ್ದಂಗೆ ಈ 3 ತಿಂಗಳಲ್ಲಿ ಇಲ್ದಿರೋದು 6 ತಿಂಗಳಲ್ಲಿ ಅವ್ರ ದುಡ್ಡು ಬಂದೇ ಬರ್ತದೆ, ಅಷ್ಟು ದುಡ್ಡು ಬರುತ್ತೆ. ಆದರೆ ಇವತ್ತು ಅವರು ಬೆಲೆ ಜಾಸ್ತಿ ಮಾಡ್ಕೋಬೇಕು ಈ ಸ್ಕೀಮಲ್ಲಿ ಹೊರಟೆ. ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಲ್ವ ಸರ್ಕಾರನೂ. ಆ ದೃಷ್ಟಿಯಿಂದನೂ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾರೆ. ಅಲ್ಲ ಅವ್ರು ಹೇಳೋದು ಈಗ ಅವ್ರು ಪ್ರಾಕ್ಟಿಕಲ್ ಇದನ್ನು ಮರೆತುಬಿಟ್ಟು ಮಾತಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನಿಮಗೆ 1 ಲಕ್ಷ ಜನ ಪೇಷಂಟ್ಸ್ಗೆ ಕೇಟರ್ ಮಾಡಬೇಕಾದ ಜಾಗದಲ್ಲಿ 20,000ನೋ 30,000ನೋ ಅಷ್ಟೇ ಕೆಪಾಸಿಟಿ ಇರೋದು. ಅಷ್ಟು ವಾಲ್ಯೂಮ್ ಆಫ್ ಏನು ಇದಿದೆ. ನಮ್ಮ ಜನಸಂಖ್ಯೆ ಜಾಸ್ತಿ, ಪ್ರೆಷರು ಜಾಸ್ತಿ ಇರ್ತದೆ. ಆಮೇಲೆ 100 ಜನ ಪೇಷಂಟ್ಗಳು ಕಾಯಿಲೆ ಆಗಿದ್ರೆ ಬರೀ 30 ಜನ ಹೋಗ್ತಾರೆ ಆಸ್ಪತ್ರೆಗೆ, 20 ಜನ 30 ಜನ ಹೋಗ್ತಾರೆ. ಇನ್ನು ಉಳಿದವರು ಹೆಂಗೋ ನಡೀತಾ ಬಿಡು ಸಣ್ಣ ಪುಟ್ಟ ಅಂತ ಹಂಗೆ ತಳ್ಕೊಂಡು ಹೋಗಿ ಮೆಡಿಕಲ್ ಶಾಪಲ್ಲಿ ಮಾತ್ರ ಹಂಗಿದೆ. ಆ ಥರದ ಪರಿಸ್ಥಿತಿ. ಅದು ಯಾಕೆ ಗೊತ್ತಾ ಭಾಸ್ಕರ್, ಮೆಡಿಕಲ್ ಶಾಪಲ್ಲಿ ತಗೊಳ್ಳೋದು. ನೀವು ಡಾಕ್ಟರ್ ಹತ್ರ ಹೋದ್ರೆ, ನೀವು ಒಬ್ಬ ಸಾಮಾನ್ಯ ಡಾಕ್ಟರ್ ಅಂದ್ರೆ ನೀವು ಕನ್ಸಲ್ಟೇಷನ್ ಫೀ 300 ರೂಪಾಯಿ ಕೊಡ್ಬೇಕು ಅಲ್ವಾ? ಅವನು ಏನ್ ಮಾಡ್ತಾನೆ ಅಂದ್ರೆ ಇಷ್ಟುದ್ದ ಚೀಟಿ ಬರೀತಾನೆ, ಅದರಲ್ಲಿ 10 ಟ್ಯಾಬ್ಲೆಟ್ಸ್ಗಳು 25 ಇದು ಇರ್ತವೆ, ಟೆಸ್ಟ್ಗಳು ಇನ್ನೇನೋ ಇರ್ತವೆ, ಅದಕ್ಕೆ 500 ರೂಪಾಯಿ ಹೋಯ್ತು. ಅದಕ್ಕಿಂತ ಪಕ್ಕದ ಬರ್ತಾರೆ ಮೆಡಿಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಏನಾರು ಇದೆಯಾ ಅಂತಾನೆ, ತಗೊಳ್ಳಿ ಎಲ್ಲಿ ತಾವು ಡಾಕ್ಟರ್ ಟೈಪ್ ತಗೊಳ್ಳಿ ಅಂತ ಒಂದು 50 ರೂಪಾಯಿ ಒಟ್ಟು. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅದು ಹೇಗಿದೆ ಅಂತಂದ್ರೆ ನಿಮ್ಗೆ ಅದನ್ನ ಹಿಡ್ಕೊಂಡು ಹೋದ್ರೆ ಎಲ್ಲರೂ, ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ ಇದ್ದಾರೆ. ಅವರು ಪ್ರತಿ ವರ್ಷ ಅವರು ಒಂದೊಂದು ಯಾವುದೋ ಒಂದು ದೇಶಕ್ಕೆ ಅವರ ಕುಟುಂಬ ಹೋಗ್ತಾರೆ. ನೀವು ಅವ್ರ ಮನೆಗೆ ಹೋದರೆ, ನಾನು ಅವ್ರ ಮನೆಗೆ ಹೋದಾಗೆಲ್ಲ ಆರಾಮಾಗಿ ಯಾವಾಗಾದರೂ ಸಾಯಂಕಾಲ ಸೇರ್ತೇವೆ ಇಲ್ಲ ಅಂತಲ್ಲ. ಅವರು ಈ ಸಾರಿ ಈ ದೇಶಕ್ಕೆ ಹೋಗಿದ್ದೆ, ನನಗೆ ಈ ಸಾರಿ ಈ ಗಿಫ್ಟ್ ಬಂದಿತ್ತು. ನಾನು ಕೇಳಿದೆ, ಇಷ್ಟೆಲ್ಲ ಗಿಫ್ಟ್ಗಳು ಕೊಡ್ತಾರೆ, ವಿದೇಶಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ಯಾರು ಇದನ್ನು ನಿಮ್ಮನ್ನು ಮಾಡೋದು ಅಂತಂದರೆ ಇವೆಲ್ಲ ಈ ಔಷಧಿ ಕಂಪನಿ. ನಾನು ಈ ವಿಷಯ ಮುಗಿಸ್ಬಿಟ್ಟು ಬ್ರೇಕ್ ತಗೊಂಡು ಈ ಸಮಸ್ಯೆ ನನಗೆ ಇಷ್ಟ ಏನು ಸಾಮಾನ್ಯ ಜನ ಸಫರ್ ಆಗಬಾರ್ದು. ಇವರೇನು ವೈದ್ಯರುಗಳು ಇಂಥ ಆಸ್ಪತ್ರೆಗಳು ಸಾಮಾನ್ಯ ಜನರನ್ನು ಶೋಷಿಸ್ತಾರೆ, ಅವ್ರ ಕಿಸೆಲಿರೋ ಹಣವನ್ನು ಶೋಷಣೆ ಮಾಡ್ತಾರೆ, ಬಡ್ದು ಒಳಗಾಕೋದಕ್ಕೇನೋ ಇಲ್ಲ ಇಲ್ಲಿ ನಾವು ಈಗ ಖಾಸಗಿ ಆಸ್ಪತ್ರೆಗಳು ಸಾವಿರಾರು ಇದೆ. ಇದು ಲಿಸ್ಟಲ್ಲಿ ತಗೊಂಡಿರೋದು ಕೆಲವೇ ಆಯ್ದ ಆಸ್ಪತ್ರೆಗಳನ್ನ ಮಾತ್ರ. ಅದಕ್ಕಿಂತ ಉತ್ತಮವಾದ ಆಸ್ಪತ್ರೆಗಳು ಕೂಡ ಇದೆ. ಯಾವುದೇ ಆಸ್ಪತ್ರೆಗಳು ಈ ಥರ ಒತ್ತಡ ತಂತ್ರ ಅಂತಂದು ಜನ ಜೊತೆ ಜಾಸ್ತಿ ದುಡ್ಡನ್ನ ಮಾಡ್ಕೊಬೋದು ಅಂತ ಏನೋ ಯೋಚನೆ ಮಾಡಿದರೆ ಅದು ಖಂಡಿತವಾಗಿ ಅದು ಆಗಲ್ಲ. ಸರ್ಕಾರ ಸಕ್ಷಮವಾಗಿದೆ, 35 ಕೋಟಿ ಬಿಟ್ಟಿದೆ, ಮಿಕ್ಕಿದನೂ ಬಿಡ್ತದೆ. ಆದ್ರೂ ಯಾರು ಒತ್ತಡ ಮಾಡಿ ಅವ್ರಿಗೆ ರೇಟ್ ರಿವೈಸ್ ಇನ್ನೊಂದಿಷ್ಟು ಕಾಸು ಹೊಡಿಬೇಕು, ಇನ್ನೊಂದಿಷ್ಟು ದುಡ್ಡು ತುಂಬಿಸ್ಕೋಬೇಕು, ಇನ್ನೊಂದಿಷ್ಟು ವೈದ್ಯ ರೋಗಿಗಳು ಶೋಷಣೆ ಮಾಡಬೇಕು. ಅವ್ರಿಗೆ ಲಾಬಿ ಅದು ಹಣ ಮಾಡೋದೇ ಅವ್ರ ಉದ್ದೇಶ ಆದಾಗ ಈ ತರ ಎಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆಸ್ಪತ್ರೆಗಳಿಗೆ ಮಣಿಯುವಂತ ಯಾವುದೇ ಇದಿಲ್ಲ. ಕ್ಲಾಸ್ ಮಾಡಿ ಈ ಸಬ್ಜೆಕ್ಟ್ ಬ್ರೇಕ್ ಹೋಗ್ತೀವಿ. ಇಲ್ಲ, ಕೂಡಲೇ ಪರಿಹಾರ ಅಂತೂ ಸರ್ಕಾರ ಇಮಿಡಿಯೇಟ್ ತಗೊಳ್ಳೇಬೇಕು. ಯಾಕಂದ್ರೆ ಇದು ಬಡವರು ಸಫರ್ ಆಗ್ತಾ ಇರೋದ್ರಿಂದ. ಇಲ್ಲ, ಯಾರ್ಯಾರಿಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪಟ್ಟಿ ಬಿಡುಗಡೆ ಮಾಡಲಿ ಸರ್ಕಾರ. ಬೇಡಿಕೆಗಳ ಅವಾಗ ಅವರು ಯಾವ್ಯಾವ ಪಾರ್ಟಿಗೆ ಸೇರಿದಾರೆ ಆ ಪಾರ್ಟಿ ಲೀಡರ್ಸ್ ಹೇಳ್ಬಿಟ್ರೆ ಬಜಾರ್ ನಮ್ಮ ಪಾರ್ಟಿ ಅವ್ರದ್ದೇನು ಯಾವ ಆಸ್ಪತ್ರೆಗಳು ಇಲ್ಲ. ಯಾರ್ಯಾರ್ದು ಬೇಕಾದ್ರೆ ಪಾರ್ಟಿ ಕೊಟ್ಬಿಡ್ತೀನಿ. ನನ್ನ ಹತ್ರ ಲಿಸ್ಟ್ ಇದೆ ಸರ್, ನನ್ನ ಹತ್ರ ಲಿಸ್ಟ್ ಇದೆ. ನನ್ನ ಹತ್ರ ಲಿಸ್ಟ್ ಇದೆ. ಬೆಳಗಾಂ ಕಡೆಗೆ ಹೋದ್ರೆ ಎಷ್ಟು ಆಸ್ಪತ್ರೆಗಳು ಬಡಿರಿ. ಯಾವ ಪಾರ್ಟಿ ಆದ್ರೇನು, ಬಿಜೆಪಿ ಆದ್ರೇನು, ಕಾಂಗ್ರೆಸ್ ಆದ್ರೇನು, ಜನ ಮುಖ್ಯ. ಬೆಳಗಾಂ ಕಡೆ ಇದಾರಲ್ಲ ಅವ್ರು ಇವ್ರ ಪಾರ್ಟಿಲಿ ಇದ್ರು ಅವರು ಎಲ್ಲ ಪಕ್ಷದ ನಾಯಕರು ಅವರು ಅತ್ಯುತ್ತಮ ಸಂಬಂಧವನ್ನ ಬಂದಿರೋ. ಹಾಗಾಗಿ ಈಗ ಸರ್ಕಾರ ಒಂದು ಬಹಳ ಕಠಿಣವಾದ ನಿರ್ಧಾರ. ನನಗೇನು ರಮೇಶ್ ಕುಮಾರ್ ವಿಚಾರದಲ್ಲಿ ನನಗೆ ವಿಶ್ವಾಸ ಇದೆ, ಅವರು ಇಂದಲ್ಲ ನಾಳೆ ಆ ಕಠಿಣವಾದ ತೀರ್ಮಾನ ತಗೊಳ್ತಾರೆ ಅಂತೇಳಿ. ನೀವು ಅವ್ರನ್ನ ಹೊರಗಡೆ ಹಾಕಿ
ಈಗ ಇರೋದು ಆಸ್ಪತ್ರೆಗಳು ಎಷ್ಟು ಇದ್ದಾವಲ್ಲ ಆ ಲಿಸ್ಟಲ್ಲಿ ಬೇಕಾದಷ್ಟು ಇನ್ನೂ ಕೆಲಸ ಇಲ್ಲದೆ ಇರೋ ಅವ್ರಿಗೆ ಸೇರಿಸ್ಬಿಟ್ರೆ yes. ಅವ್ರಿಗೆ ಸೇರಿಸಿ ಇಲ್ಲ ಮುಲಾಜಿಲ್ಲದೆ ಆ್ಯಕ್ಷನ್ ತೊಗೋಬೇಕು, ಇನ್ನು ಬೇರೆ ಏನು ದಾರಿ ಇಲ್ಲ. ವಿ ಡೋಂಟ್ ಕೇರ್ ಫಾರ್ ಯು. ನಾವು ನಮ್ಮ ಕೆಲಸ ಆಗಬೇಕು, ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಹೋಗಿ ನಾವು ಬೇರೆಯವ್ರನ್ನ ತೊಗೊಳ್ತೀವಿ ಅಂತ ಮುಲಾಜಿಲ್ಲದೆ ಆ್ಯಕ್ಷನ್ ತೊಗೋಬೇಕು. ಎಸ್ ನಮ್ಮ ಪ್ಯಾನಲಿಸ್ಟ್ಗಳ ಅಭಿಪ್ರಾಯದಂತೆ ಮುಲಾಜಿಲ್ಲದೆ ಆ್ಯಕ್ಷನ್ ತಗೋಬೇಕು. ನನಗೆ ಸಣ್ಣ ಸಂಶಯ ಇದೆ. ಎಸ್, ರಮೇಶ್ ಕುಮಾರ್ ಅವರ ಕಮಿಟ್ಮೆಂಟ್ ಬಗ್ಗೆ ನನಗೆ ಸಂಶಯ ಇಲ್ಲ, ಸರ್ಕಾರದ ಕಮಿಟ್ಮೆಂಟ್ ಬಗ್ಗೆ ನನಗೆ ಸಂಶಯ ಇಲ್ಲ. ಆದರೆ ಈ ಲಾಬಿ ಇದೆಯಲ್ಲ, ಇವರು ಪಕ್ಷಾತೀತವಾದವರು ಅಂತ, ಅವರು ಎಲ್ಲ ಪಕ್ಷಗಳಿಗೂ ಸಲ್ಲುವವರು. ಅವರು ಯಾವುದೇ ಅಧಿಕಾರಕ್ಕೆ ಬರಲಿ, ನಾಳೆ ಕಮ್ಯುನಿಟ್ರ್ ಬಂದರೂ ಅವರೇನೆ, ಇನ್ಯಾರು ಬಂದರೂ ಅವ್ರನ್ನೇ, ಪಿ ಬಂದರೂ ಅವರೇನೆ, ಪಿ ಬಂದರೂ ಅವರೇನೆ, ಎಲ್ಲ ನಿಯಂತ್ರಣ ಇರುವ ಜನ. ಇವರನ್ನು ಹೇಗೆ ನಿಯಂತ್ರಿಸಿ ರಮೇಶ್ ಕುಮಾರ್ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ತಾರೆ? ಸಾಮಾನ್ಯ ಜನರಿಗೇನು ಇಂಥ ಸಾಮಾನ್ಯ ಜನರ ಆರೋಗ್ಯವನ್ನು ಕಾಪಾಡುವ ಇಂಥ ಅದ್ಭುತವಾದ ಯೋಜನೆಗಳೇನಿವೆ ಅದರ ಅನುಷ್ಠಾನ ಏನಿದೆ, ಆ ಅನುಷ್ಠಾನದಲ್ಲಿ ಯಾವುದೇ ಅಡೆತಡೆ ಬರದಂತೆ ಅವ್ರು ನೋಡ್ಕೋತಾರ ಅನ್ನೋದೇ ಈಗಿರುವ ಪ್ರಶ್ನೆ ಅಂತ ಹೇಳ್ತಾ, ಕರಾವಳಿ ಕರ್ನಾಟಕದ ಗ್ರಾಮೀಣ ಕ್ರೀಡೆ ಕಂಬಳದ ಉಳಿವಿಗೆ ತಮಿಳುನಾಡು ಮಾದರಿಯಲ್ಲಿ ಹೆಜ್ಜೆ ಇಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಸಾಂಪ್ರದಾಯಿಕ ಕ್ರೀಡೆಯ ಉಳಿವಿಗೆ ಸುಗ್ರೀವಾಜ್ಞೆ ಮೊರೆ ಹೋಗೋದಕ್ಕೂ ಸಿದ್ಧ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಬೆನ್ನಲ್ಲೇ ಮಠಾಧೀಶರು ಕಂಬಳದ ಬೆಂಬಲಕ್ಕೆ ನಿಂತು ಕಂಬಳ ಉಳಿಸೋ ಪಣ ತೊಟ್ಟಿದ್ದಾರೆ. ಕಂಬಳ ಉಳಿವಿಗೆ ಸುಗ್ರೀವಾಜ್ಞೆ ಮೊರೆ ಹೋಗಲು ಸಿದ್ಧ. ಹೋರಾಟಗಾರರ ಬೆಂಬಲಕ್ಕೆ ನಿಂತ ಸಿಎಂ ಸಿದ್ದರಾಮಯ್ಯ. ರಾಜಕಾರಣಿಗಳು ಮಠಾಧೀಶರಿಂದಲೂ ಕಂಬಳಕ್ಕೆ ಸಹಮತ. ಗ್ರಾಮೀಣ ಕ್ರೀಡೆ ಕಂಬಳದ ಉಳಿವಿಗೆ ರಾಜ್ಯದಾದ್ಯಂತ ಹೊತ್ತಿಕೊಂಡಿರೋ ಹೋರಾಟದ ಕಿಚ್ಚು ದಿನೇ ದಿನೇ ಬಲಗೊಳ್ತಾ ಇದೆ. ಪಕ್ಷ ಪ್ರಾಂತ್ಯಭೇದ ಮರೆತು ಕಂಬಳ ಉಳಿಸಲು ಒಗ್ಗಟ್ಟಿನ ಮಂತ್ರ ಪಠಿಸಲಾಗ್ತಾ ಇದೆ. ಜಲ್ಲಿಕಟ್ಟು ಉಳಿಸಲು ಒಂದಾದ ತಮಿಳುನಾಡಿನ ಮಾದರಿಯಲ್ಲೇ ಕಂಬಳ ಉಳಿಸಲು ರಾಜ್ಯದಲ್ಲೂ ಸಿದ್ಧತೆ ಆರಂಭವಾಗ್ತಾ ಇದೆ. ಅವಶ್ಯ ಬಿದ್ದರೆ ಕಂಬಳವನ್ನ ಉಳಿಸಲು ಸುಗ್ರೀವಾಜ್ಞೆ ತರಲು ಸಿದ್ಧ ಅಂತ ಹೇಳಿಕೆ ನೀಡೋ ಮೂಲಕ ಸಿಎಂ ಹೋರಾಟಗಾರರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಂಬಳ ಒಂದು ಗ್ರಾಮೀಣ ಕ್ರೀಡೆ, ಅದು ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಕ್ರೀಡೆ. ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಕೋರ್ಟ್ನಲ್ಲಿದೆ, ಈಗ ಕೋರ್ಟ್ನಲ್ಲಿ ಅದನ್ನೇನೋ ಫೋನ್ ಮಾಡಿಸ್ಕೊಂಡು ಹಿಯರಿಂಗ್ ಏನೋ ಬರ್ತಾ ಇದೆ. ಅದು ಬಂದಮೇಲೆ ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ಅಗತ್ಯ ಬಿದ್ದರೆ ಒಂದು ಆರ್ಡಿನೆನ್ಸ್ ಬೇಕಾದರೆ ಮಾಡ್ಬೋದು. ನೋಡೋಣ, ಆರ್ಡಿನೆನ್ಸ್ ಈಗ 6ನೇ ತಾರೀಕು ಇದೇ ಕರೀತಾ ಇದ್ದೀವಲ್ಲ, ಬಟ್ ನಾವು ಕಂಬಳ ಪರವಾಗಿದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಕಂಬಳದ ಉಳಿವಿಗೆ ಯಾವುದೇ ಹೋರಾಟಕ್ಕೂ ಸಿದ್ಧ ಅಂತ ಬೆಂಬಲ ಘೋಷಿಸಿ ಕರಾವಳಿಗರ ಮನಸ್ಸಿಗೆ ಹತ್ತಿರವಾಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಕೈಪಾಳಯದ ನಿರ್ಧಾರಕ್ಕೆ ಸಹಮತ ವ್ಯಕ್ತಪಡಿಸಿದೆ. ಮಂಗಳೂರಿನಲ್ಲಿ ಇವತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಸಭೆಯಲ್ಲಿ ಕಂಬಳ ಸಮಿತಿ ಮುಖಂಡರು, ರಾಜಕೀಯ ಮುಖಂಡರು, ಹಿಂದೂ ಪರ ಸಂಘಟನೆಯ ಮುಖಂಡರು, ಸ್ವಾಮೀಜಿಗಳು ಮತ್ತು ಕಂಬಳ ಪ್ರೇಮಿಗಳು ಭಾಗವಹಿಸಿದ್ರು. ಜನವರಿ 28ಕ್ಕೆ ಕಂಬಳ ಸಮಿತಿ ಹಮ್ಮಿಕೊಂಡಿರೋ ಪ್ರತಿಭಟನೆಗೆ ಬೆಂಬಲ ನೀಡೋದಕ್ಕೆ ನಿರ್ಧರಿಸಲಾಯಿತು. ಪ್ರಾಣಿದಯಾ ಸಂಘದ ಹೆಸರಿನಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ನ್ಯಾಯಾಲಯದ ಮುಂದೆ ಹೋಗಿದೆ. ನ್ಯಾಯಾಲಯವನ್ನು ಪ್ರಶ್ನೆ ಮಾಡುವಂತ ಯೋಜನೆ ನಮ್ದಲ್ಲ, ಆದ್ರೆ ನ್ಯಾಯಾಲಯದ ಮುಂದೆ ಇದನ್ನು ಹೋರಾಟ ಮಾಡತಕ್ಕಂಥ ಚಿಂತನೆಗಳು ನಮ್ಮಲ್ಲೂ ಈಗಾಗಲೇ ಕಂಬಳ ಸಮಿತಿ ಸಭೆಯನ್ನು ಕರೆದು ನ್ಯಾಯಾಲಯದ ಮುಂದೆ ಹೋರಾಟವನ್ನು ಮಾಡ್ತಾ ಇದೆ. ಸಭೆಯನ್ನು ಕರೆದು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಈ ಹೋರಾಟಕ್ಕೆ ಬಿಗುಗೊಳ್ಳುವಂತ ಕೆಲಸ ಆಗಿದೆ. ಹೀಗೆ ಪಕ್ಷ ಭೇದ ಮರೆತು ಕ್ರೀಡೆಯ ಉಳಿವಿಗಾಗಿ ಒಂದಾಗಿರೋ ರಾಜಕಾರಣಿಗಳಿಗೆ ಮಠಾಧೀಶರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಿಂಸಾರಹಿತ ಕಂಬಳಕ್ಕೆ ಪೇಜಾವರ ಶ್ರೀಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಓಟದಲ್ಲಿ ಯಾವ ಎತ್ತು ಗೆಲ್ತದೋ ಅದಕ್ಕೆ ಪ್ರೈಸ್ ಕೊಡಲಿ, ಹೊಡೆಯಬಾರದು, ಹೊಡೆಯದೇ ಓಟ ನಡೀಬೇಕು. ಮನುಷ್ಯರ ಓಟದ ಸ್ಪರ್ಧೆಯಲ್ಲಿ ಹೇಗೆ ಹೊಡೆಯುವುದಿಲ್ಲವೋ ಎತ್ತುಗಳ ಓಟದ ಸ್ಪರ್ಧೆಯಲ್ಲಿ ಕೂಡ ಹೊಡೆಯಬಾರದು, ಹೊಡೆಯದೇ ಕಾರ್ಯಕ್ರಮ ಮಾಡಿ. ಅದಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ. ಒಟ್ನಲ್ಲಿ ಕಂಬಳ ಉಳಿಸೋ ಹೆಸರಲ್ಲಿ ಪ್ರಾಂತ್ಯ ಭೇದ ಮರೆತು ಒಂದಾಗೋದಕ್ಕೆ ಹೊರಟಿರೋ ಕನ್ನಡಿಗರು ಮುಂದೆಯೂ ಕೂಡ ಇದೇ ರೀತಿ ಅಭಿವೃದ್ಧಿ ವಿಚಾರದಲ್ಲೂ ಒಂದಾಗಿ ನಡೆಯುವಂತಾಗಲಿ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್ ಪ್ರಿಯ ವೀಕ್ಷಕರೇ, ಏನೇ ಇರಲಿ, ಕಂಬಳ ಅನ್ನುವುದು ಒಂದು ಗ್ರಾಮೀಣ ಕ್ರೀಡೆ. ಅದರ ಜೊತೆಗೆ ಏನು ತುಳುನಾಡಿನ ಪರಂಪರೆಯ ಜೊತೆಗೆ ಬೆಸೆದುಕೊಂಡು ಬಂದದ್ದು. ಯಾಕೆಂದರೆ ತುಳುನಾಡಿನ ಇತಿಹಾಸದಲ್ಲಿ ಕಂಬಳಕ್ಕೆ ಅದರದೇ ಆದ ಸ್ಥಾನ ಇದೆ. ಆದರೆ ಇಡೀ ಕರ್ನಾಟಕದ ಜನ ಕಂಬಳಕ್ಕೆ ಬೆಂಬಲ ಕೊಡ್ತಾರೆ ಅಂದರೆ ನಾನು ನಂಬೋದು ಕಷ್ಟ. ಇದನ್ನು ಪ್ರತ್ಯೇಕವಾಗಿ ಈಗ ತಮಿಳುನಾಡಿನಲ್ಲಿ ಹಾಗಾಗಿಲ್ಲ. ತಮಿಳುನಾಡು ಜಲ್ಲಿಕಟ್ಟು ಕೆಲವೇ ಜಿಲ್ಲೆಗಳಿಗಿದ್ದರೂ ಕೂಡ ಇಡೀ ತಮಿಳುನಾಡು
ಒಗ್ಗಟ್ಟಾಗಿ ನಿಂತು ಜಲ್ಲಿಕಟ್ಟಿನ ಪರವಾಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಬಹುಮುಖ್ಯವಾದ ಸಮಸ್ಯೆ ಅಂತಂದರೆ ಈ ದಕ್ಷಿಣ ಕನ್ನಡದ ಜನಸಮುದಾಯ ಏನಿದೆ, ಕರ್ನಾಟಕದಲ್ಲಿ ನಡೆದ ಬೇರೆ ಹೋರಾಟಗಳಿಗೆ ಬೆಂಬಲ ಕೊಟ್ಟ ಉದಾಹರಣೆ ಕಡಿಮೆ. ಅದು ದಲಿತ ಹೋರಾಟಕ್ಕಿರ್ಬೋದು ಅಥವಾ ಅದು ಕನ್ನಡ ಹೋರಾಟಕ್ಕಿರ್ಬೋದು, ಇನ್ನು ಯಾವುದೇ ಹೋರಾಟಗಳಿಗೆ ದಕ್ಷಿಣ ಕನ್ನಡದ ಜನ ಅಷ್ಟಾಗಿ ಒಳಗೊಂಡ ಉದಾಹರಣೆಗಳು ಕಡಿಮೆ ಇದೆ. ಅಲ್ಲಲ್ಲಿ ಜನ ಇರ್ಬೋದು, ಒಟ್ಟಾರೆ ಜಿಲ್ಲೆ. ಹಾಗೆಯೇ ದಕ್ಷಿಣ ಕನ್ನಡದ ವಿಚಾರಕ್ಕೆ ಬಂದಾಗ ಉಳಿದ ಈಗ ಮುಂಬೈ ಕರ್ನಾಟಕದ ಜನನೋ, ಹೈದರಾಬಾದ್ ಕರ್ನಾಟಕದ ಜನನೋ, ಹಳೆ ಮೈಸೂರು ಪ್ರಾಂತದ ಜನನೋ ಎಲ್ಲ ಬೆಂಬಲ ಕೊಡ್ತಾರೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಆದರೆ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ ಅಂತ. ಆದ್ದರಿಂದ ಇಡೀ ಕರ್ನಾಟಕದ ಜನ ಏನು ಒಗ್ಗಟ್ಟಾಗಿ ಇದನ್ನು ಒತ್ತಾಯ ಮಾಡ್ತಿದ್ದಾರೆ ಅಂದರೆ ನನಗೆ ನಂಬೋದು ಕಷ್ಟ ಆಗುತ್ತೆ. ಎಸ್ ನಟರಾಜ್ ಗೌಡ್ರು, ನನ್ನ ಅಬ್ಸರ್ವೇಷನ್ ಬಗ್ಗೆ ನಿಮ್ಮ ಇಲ್ಲ ನೀವು ಅಬ್ಸರ್ವೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಈ ಕರಾವಳಿ ಪ್ರದೇಶದವರು ಈ ಕಾವೇರಿ ವಿಷಯದಲ್ಲಾಗಲಿ ಮಹದಾಯಿ ವಿಷಯದಲ್ಲಾಗಲಿ ತಮ್ಮ ಬೆಂಬಲವನ್ನು ಕೊಡಲಿಲ್ಲ ಅನ್ನೋ ಒಂದು ಕೊರಗಂತೂ ಇದೆ ಜನಕ್ಕೆ, ಕರ್ನಾಟಕ ಜನತೆಗೆ. ಆದರೆ ಈ ವಿಷಯದಲ್ಲಿ, ಕಂಬಳದ ವಿಷಯದಲ್ಲಿ ಆ ರೀತಿ ಆಗೋದು ಯಾವುದು ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಹಿಡಿದು ರಾಜಕಾರಣಿಗಳು, ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇರೋದ್ರಿಂದ ಕರಾವಳಿ ಪ್ರದೇಶ ಜನ ಕೂಡ ಇದನ್ನ ಒಂದು ಬೇಸಾಗಿಟ್ಕೊಂಡು ಸರ್ ಅದು ಯಾವ ರೀತಿಯ ಬೆಂಬಲ? ಈಗ ನೋಡಿ, ಈಗ ಸರ್ಕಾರ ಕೂಡ ಬೆಂಬಲನೋ ಇಲ್ಲ ಹೇಳಿಕೆ ಬರೀ ಹೇಳಿಕೆ ಬೆಂಬಲ ಅಲ್ಲ, ಏನು ಪ್ರತಿಭಟನೆ ಮಾಡೋದಾ, ಇಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕೋದಾ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋದಾ, ಕಾನೂನು ರೀತಿಯ ಹೋರಾಟ ಮಾಡೋದಾ. ಈಗ ಮುಖ್ಯಮಂತ್ರಿಗಳು ಹೇಳಿದ್ರು ಆರ್ಡಿನೆನ್ಸ್ ಕೂಡ ಪಾಸ್ ಮಾಡಿ ನಾನು ಈ ಕಂಬಳವನ್ನು ಬೇಕಾದ್ರೆ ಅಗತ್ಯ ಬಿದ್ದರೆ ಮಾಡ್ತೀನಿ ಅಂತ. ಯಾಕಂದರೆ ಕೋರ್ಟ್ ಮುಂದೆ ಇದೆ, 3ನೇ ತಾರೀಕು ಕೋರ್ಟ್ಗೆ ಬರುತ್ತೆ. ಅವತ್ತಿನಲ್ಲಿ ಏನಾಗ್ತದೆ ಅದನ್ನ ಮುಂದಿನ ನಡೆಯಾಗಿ ಮುಂದಿನ ತಿಂಗಳು 6ನೇ ತಾರೀಕು ಸರ್ಕಾರ ಸ್ಟ್ಯಾಂಡ್ ಕ್ಲಿಯರ್ ಆದ್ಮೇಲೆ ನನಗೆ ಇದು ನಮ್ಮ ಪ್ಯಾಕೇಜ್ ನಲ್ಲಿ ನೋಡಿದಾಗ ಇಡೀ ಕರ್ನಾಟಕದ ಜನ ಕಂಬಳದ ಪರವಾಗಿ ನಿಂತಿದ್ದಾರೆ ಅಂದ್ರೆ ಒಪ್ಕೊಳ್ಳೋದು ಕಷ್ಟ. ನನಗೆ ಕಾಣ್ತಾ ಇಲ್ಲ ಅದು. ನನ್ನಲ್ಲಿ ದೃಷ್ಟಿ ದೋಷ ಇಲ್ಲ ಇನ್ಮೇಲೆ ಇವಾಗ ಶುರು ಆಗ್ಬೋದು. ಯಾಕಂದ್ರೆ ನಾವೇನು ಅಂದ್ರೆ ಯಾವ್ದಾದ್ರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಯಾವುದೇ ಒಂದು ಪ್ರಾಮುಖ್ಯ ವಿಷಯ ಇದ್ದಾಗ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದು ಎಲ್ಲರ ಇಚ್ಛೆ. ಆದರೆ ಈ ಕರಾವಳಿ ಭಾಗದವರು ಇಲ್ಲಿವರೆಗೂ ಮಹದಾಯಿ ಕಾವೇರಿ ವಿಷಯದಲ್ಲಿ ಕೈ ಜೋಡಿಸಿರ್ಲಿಲ್ಲ ಅನ್ನೋ ಒಂದು ಕೊರಗಿತ್ತು. ಆದರೆ ಈ ಕಂಬಳಕ್ಕೆ ನಾವು ಬೆಂಬಲ ಕೊಡೋದು ನೋಡಿ, ಉತ್ತರ ಕರ್ನಾಟಕದವರಾಗಲಿ, ನೀವು ಹೇಳ್ದಂಗೆ ಹಳೆ ಮೈಸೂರು ಭಾಗದವರು, ಆಮೇಲೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಎಲ್ಲರೂ ಅದಕ್ಕೆ ಬೆಂಬಲ ಕೊಟ್ಟಾಗ ಅವರು ಕೂಡ ಮುಂದೆ ಈಗೇನು ಎತ್ತಿನಗಳ ಯೋಜನೆ ಆಗ್ಬೋದು, ಕಾವೇರಿ ಮಹದಾಯಿ ವಿಷಯಗಳಲ್ಲಿ ಕೈ ಜೋಡಿಸಿ ಎಲ್ಲ ಒಂದಾಗ ಒಂದು ಪರಿಸ್ಥಿತಿ ಬರ್ತದೆ ಅನ್ನೋ ಒಂದು. ನಿಮ್ಗೆ ಅನಿಸುತ್ತಾ ಇದು ಇಡೀ ಕರ್ನಾಟಕ ಕಂಬಳದ ವಿಚಾರದಲ್ಲಿ ಒಂದಾಗಿ ನಿಲ್ಲುತ್ತೆ? ನನಗೆ ಅನುಮಾನ ಇದೆ, ಇಡೀ ಕರ್ನಾಟಕ ಈ ಒಂದು ವಿಚಾರವಾಗಿ ನಿಂತ್ಕೊಳ್ಳುತ್ತೆ. ಯಾಕೆ ನಿಂತ್ಕೊಳ್ಳೋಬೇಕು ಅಂತ ಇದ್ದಿದ್ರೆ ನಿಷೇಧ ಮಾಡಿದಾಗಲೇ ನಿಂತ್ಕೋಬೇಕಾಯಿತು. ನಿಷೇಧ ಮಾಡಿ ಭಾಳ ದಿವಸ ಆಯಿತು. ತಮಿಳ್ನಾಡಲ್ಲಿ ಜಲ್ಲಿಕಟ್ಟುಗೆ ಅನುಮತಿ ಸಿಕ್ತು, ಅವರು ಹೋರಾಟ ಮಾಡಿ ಬೆಂಬಲ ಸಿಕ್ತು ಅಂದಿದ್ದಕ್ಕೆ ನಾವು ಅದು ಪ್ರತಿಕ್ರಿಯಾತ್ಮಕವಾಗಿ ಇವತ್ತು ಹೌದೌದು ನಾವು ಕಂಬಳ ನಡೆಸೋಕ್ಕೆ ಅನುಮತಿ ಕೊಡಬೇಕು ಅಂತ ಅನೇಕ ಸಂಘಟನೆಗಳು, ಆಲೇ ಕೆಲವರು ನಾವು ಕರ್ನಾಟಕ ಬಂದು ಮಾಡ್ತೀವಿ ಅನ್ನುವ ಮಟ್ಟಕ್ಕೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಇದು ಮೊದಲೇ ಇದಾಗಬೇಕಾಗಿತ್ತು. ಕುದುರೆ ಮೇಲೆ ಕೂತ್ಕೊಂಡು ಒಬ್ಬರು ಸವಾರಿ ಮಾಡ್ಕೊಂಡು ರೇಸ್ ಹೋಗೋದಕ್ಕೆ ಅದು ಪ್ರಾಣಿ ಹಿಂಸೆ ಅಲ್ಲ. ಯಾರು ಕೂತ್ಕೊಳ್ಳದೆ ಬರೀ ಹೋಗೋವಂಥ ಕಂಬಳನ ನಿಷೇಧ ಮಾಡ್ತಾರೆ ಈ ಪ್ರಾಣಿ ದಯಾ ಸಂಘದವರು. ಅದ್ಯಾರೋ ಅವರುಗಳು ಆ ತಪ್ಪಾದ ಕಲ್ಪನೆಗಳನ್ನ ಸಮಸ್ಯೆ ಇರೋದು 1960 ಕಾನೂನಿನಲ್ಲಿ. ನನ್ನ ಪ್ರಶ್ನೆ ಏನು ಗೊತ್ತಾ ಪ್ರಕಾಶ್, ಒಂದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಸರ್ಕಾರ ಇಟ್ ಹ್ಯಾಸ್ CM ಅನೌನ್ಸ್ ಮಾಡಿದರೆ ನಾವು ಕಂಬಳದ ಪರವಾಗಿದ್ದೀವಿ, ಬೇಕಾದ್ರೆ ನಾವು ಸುಗ್ರೀವಾಜ್ಞೆ ತರ್ತೀವಿ ಅಂತ. ಭಾರತೀಯ ಜನತಾ ಪಕ್ಷ ಈ ವಿಚಾರದಲ್ಲಿ ಸ್ಟ್ಯಾಂಡ್ ಏನು? ಯಾಕೆ ಕೇಳ್ತಿದ್ದೀನಿ ಅಂದರೆ, ಒಂದು ನಿಮಿಷ, ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂಥ ಉಳಿದ ಕೆಲವು ವಿಚಾರಗಳಲ್ಲಿ ನಿಮ್ಮ ಪಕ್ಷದ ಒಂದು ಸ್ಟ್ಯಾಂಡ್ ಅನ್ನೋದಿಲ್ಲ, ಬೇರೆ ಬೇರೆ ನಾಯಕರ ಸ್ಟ್ಯಾಂಡ್ ಇದೆ. ಎತ್ತಿನಹೊಳೆ ವಿಚಾರದಲ್ಲಿ ಸದಾನಂದ ಗೌಡರದ್ದು ಒಂದು ಸ್ಟ್ಯಾಂಡ್ ಇದೆ, ಹಾಗೆಯೇ ನಳಿನ್ ಕುಮಾರ್ ಕಟೀಲ್ ಅವರ ಸ್ಟ್ಯಾಂಡ್ ಬೇರೆ ಇದೆ. ಈಗ ಹಲವು ವಿಚಾರಗಳಲ್ಲಿ ಡಿಫ್ರೆಂಟ್ ಆದ ಸ್ಟ್ಯಾಂಡ್ ಇದೆ. ಈ ಡಿಫ್ರೆಂಟ್ ಆದ ಸ್ಟ್ಯಾಂಡ್ ಇರೋದಕ್ಕಾಗಿ ಪಕ್ಷ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಪ್ರಕಟಿಸಕ್ಕೆ ಸಾಧ್ಯ ಆಗಿಲ್ಲ. ಕಂಬಳದ ವಿಚಾರದಲ್ಲಿ ಯಡಿಯೂರಪ್ಪನವರು ಈಗಾಗಲೇ ನಮ್ಮ ಬೆಂಬಲ ಇದೆ, ನಾವು ಇದನ್ನು ಕೇಂದ್ರ ಸರ್ಕಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಅಗತ್ಯವಾದಂಥ ಎಲ್ಲ ನೆರವನ್ನು, ಅಂದರೆ ಕಂಬಳ ಏನು ನಿಷೇಧ ಇದೆ ಅದನ್ನು ತೆರವು ಮಾಡಿಸೋಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮಗನ್ಸುವ ಹಾಗೆ ಯಡಿಯೂರಪ್ಪನ ಈ ವಿಚಾರದಲ್ಲಿ ಮೋದಿ ಅವ್ರ ಜೊತೆ ಮಾತನಾಡಬಹುದಾ? ಇನ್ನೊಂದು 2-3 ವಿಚಾರದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಇದು ಮೋದಿ ಅವ್ರ ಎಲ್ಲದಕ್ಕೂ ಮೋದಿ ತರೋದು ಒಳ್ಳೆ ರಿಡಿಕ್ಯುಲಸ್ ಆಗ್ಬಿಡುತ್ತೆ. ನೀವು ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡವರು ಅವರು ಆರ್ಡಿನೆನ್ಸ್ ಪಾಸ್ ಮಾಡಿ ಅದನ್ನ ಅಲ್ಲಿ ಕಳಿಸಿ, ಜಲ್ಲಿಕಟ್ಟನ್ನ
ಜಲ್ಲಿಕಟ್ಟು ಬಗ್ಗೆ ಡಿಸಿಷನ್ ತಗೊಂಡಿದ್ದು ಯಾರು? ಜಲ್ಲಿಕಟ್ಟುಗೆ ತಮಿಳುನಾಡಲ್ಲಿ ಅವರು ಸರ್ಕಾರ ಆರ್ಡಿನೆನ್ಸ್ ಕಳಿಸಿ ಅದನ್ನ ಮುಂಚೆ ಮಾತುಕತೆ ಮಾಡಿಲ್ವಾ? ಮಾತುಕತೆ ಅಲ್ಲಿ ಎಂತ ಹೋರಾಟ ನಡೀತು, ನೀವ್ಯಾಕೆ ಮಾಡಲಿಲ್ಲ ಹೋರಾಟ ಅಂತ ಬರುತ್ತೆ ಪ್ರಶ್ನೆ. ಮಾತುಕತೆ ಸರ್ ಏನು ಮಾಡಬೇಡ ಅಂತ ಅಲ್ಲ, ನೀವು ಅಲ್ಲಿ ಮಾಡಿದ್ರು ಇಲ್ಲಿ ಈ ತರದ ಮಾತುಗಳಿಂದ ನಾವು ಎಲ್ಲಾದ್ರಲ್ಲೂ ಹಿಂದೆ ಬೀಳ್ತಾ ಇದ್ವಿ ಹೊರತು ನಮಗೇನಾಗಬೇಕು ಅನ್ನೋದನ್ನ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿನ ಹೊಣೆ ಮಾಡ್ಬಿಟ್ಟು ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಹೋಗ್ತಾ ಇದೀವಿ ಹೊರತು ಕಂಬಳ ಆಗ್ಬೇಕು ಅದು ಚೆನ್ನಾಗಿ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲ ಸರ್. ಪ್ರಕಾಶ್ ಕ್ಲಾರಿಫೈ, ಯು ಆರ್ ಮೈ ಗುಡ್ ಫ್ರೆಂಡ್. ನಾನು ಈ ವಿಚಾರ ಯಾಕೆ ಮೋದಿ ಅವ್ರ ಜೊತೆ ಯಡಿಯೂರಪ್ಪನವ್ರು ಕೇಳ್ತಾರೆ ಅಂತ ಕೇಳಿದ ಕಾರಣ ಇದೆ. ದಿಡ್ಡಳ್ಳಿಲ್ಲ ಆದಾಗ ಅವ್ರು ಹೋದಾಗ ಹೇಳಿದ್ರು ಏನು ತಲೆ ಕೆಡ್ಸ್ಕೊಬಿಟ್ರೆ ನಾನು ಮೋದಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂದರು. ಇನ್ಯಾವುದೋ ಮಾದಾಯಿ ವಿಚಾರ ಬಂದಾಗ ಈ ವಿಚಾರ ಮಾತಾಡಿಲ್ಲ, ಇನ್ನೊಂದು ಯಾವುದೋ ಮರ್ತೆ ಆ ಬಂದಾಗ ಏನು ತಲೆ ಕೆಡ್ಸ್ಕೊಬಿಟ್ರೆ ನಾಳೆ ಡೆಲ್ಲಿ ಹೋಗ್ತೀನಿ ಒಂಚೂರು ಮೋದಿ ಹತ್ರ ಹಿಂಗೆ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ನಂದೇನು ಆಕ್ಷೇಪ ಇಲ್ಲ. ಇಫ್ ಹಿ ಹ್ಯಾಸ್ ಸೋ ಕ್ಲೋಸ್ ರಿಲೇಷನ್ ಐ ಆಮ್ ಹ್ಯಾಪಿ. ನಮ್ಮ ಕರ್ನಾಟಕ ಬಿಜೆಪಿ ನಾಯಕರು ರವಿಶಂಕರ್ ಪ್ರಸಾದ್ ಅವರೇ ಕೇಂದ್ರದ ಕಾನೂನು ಸಚಿವರು ಹೇಳ್ಬಿಟ್ಟಿದಾರಲ್ಲ, ಅದಕ್ಕೆ ಈ ವಿಚಾರ ಏನಿದೆ ಇದು ಒಂದು ಸಿಂಕರ್ ಹೋಗ್ತದೆ ನೋಡಿ. ಅವರು ಈ ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇದಕ್ಕಿದೆ, ಸಾಂಸ್ಕೃತಿಕ ವಿಚಾರ ಆದ್ರಿಂದ ಯಡಿಯೂರಪ್ಪ ಹಿಂಗೆ ಹೋದಾಗ ಹಿಂಗೆ ಮಾತಾಡ್ಕೊಂಡು ಬರ್ತಾರೆ ಅಂತ ಕೇಳಿದೆ. ಐ ಹ್ಯಾವ್ ನೋ ನಥಿಂಗ್. ಅವರು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ಎಲ್ಲಾ ವಿಷಯಗಳಲ್ಲೂ ತೋರ್ತಾ ಇದೆ. ಪಾಸ್ ಮಾಡ್ತೀವಿ, ಬರದ ವಿಷಯದಲ್ಲಾಗ್ಲಿ, ನೀವು ನೋಡಿ ಕಾವೇರಿ ವಿಷಯದಲ್ಲಾಗ್ಲಿ ಮಾದಾಯಿ ವಿಷಯದಲ್ಲಾಗ್ಲಿ ಈ ಬರ ಪರಿಹಾರದ ವಿಷಯದಲ್ಲಾಗ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತಾನೆ ನಾನು ಹೇಳ್ತೀನಿ. ಅದೇ ಸರ್ಕಾರ ಕರ್ನಾಟಕದ ಮೇಲೆ ನಿಜವಾಗ್ಲೂ ತಾತ್ಸಾರ ಮನೋಭಾವನ ಹೊಂದಿದೆ. ಬೇರೆ ಕೆಲಸವೇ ಇಲ್ಲ, ಬೇರೆ ಕೆಲಸ ಇಲ್ಲ ಅಂದ್ರೆ ಮಹಾರಾಷ್ಟ್ರ ಸೋನಿಯಾ ಗಾಂಧಿ ಗೋವಾ ಸ್ಪೀಚ್ ಸರ್, ಗೋವಾ ಚುನಾವಣೆಯಲ್ಲಿ ಹೋಗಿ ಒಂದು ಹನಿ ನೀರು ಬಿಡಲ್ಲ ಅಂತ ಹೇಳಿದಂತ ಇವ್ರ ನಾಯಕಿ ಕೂತ್ಕೊಂಡು ಹಿಂದೂ ಮುಂದೆ ನೋಡಿದ್ರೆ ಮಾತಾಡ್ತಾರೆ. ಸುಳ್ಳು ಸುಳ್ಳಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಈಗ ನಿಮ್ ಕೈ ಅವಕಾಶ ಇಲ್ಲ. ಪ್ರಧಾನಮಂತ್ರಿಗಳು ನಿಮ್ಮ ಸರ್ಕಾರ ಇದೆ, ಗೋವಾದಲ್ಲಿ ನಿಮ್ಮ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ನಿಮ್ಮ ಸರ್ಕಾರ ಇದೆ. ಇಬ್ರು ಸೇರ್ಬೇಡ. ನಾವು ಹೇಳ್ಬಿಡ್ತೀನಿ ಸರ್, ಯಾವತ್ತವರೆಗೂ ಈ ಧೋರಣೆ ಬಿಟ್ಟು ನಕಾರಾತ್ಮಕ ಧೋರಣೆ ಬಿಟ್ಟು ನಮಗೆ ನಮ್ಮ ರಾಜ್ಯಕ್ಕೆ ಆಗಬೇಕಾದಂತ ಕೆಲಸಗಳಿಗೆ ಮುಂದಾಗ್ಬಿಟ್ಟು ಮುಖ್ಯಮಂತ್ರಿಗಳಿಂದ ಹಿಡಿದು ಅನಗತ್ಯವಾಗಿ ಟೀಕೆ ಮಾಡ್ಕೊಂಡೆ ಕಾಲ ಕಳಿತಿದ್ರೆ ಬೇರೆಯವರು ಆರ್ಡಿನೆನ್ಸ್ ಪಾಸ್ ಮಾಡ್ಕೊಂಡು ಓಕೆ ಫೈನ್ ಸರ್, ನಾನು ಹೇಳ್ತಾ ಹೋಗ್ತೇನೆ. ಮಹದಾಯಿ ವಿಚಾರದಲ್ಲಿ ಸರ್ ಇವತ್ತು ನೀವು ಚರ್ಚೆ ಮಾಡ್ತಾ ಇರೋದು ಕಂಬಳ, ಇವತ್ತು ಚರ್ಚೆ ಮಾಡ್ತಾ ಇರೋದು ಕಂಬಳ, ಮಹದಾಯಿ ಕಾವೇರಿ ಅಲ್ಲ. ನನ್ನ ಅಭಿಪ್ರಾಯ ಹೇಳ್ತೇನೆ, ಕಷ್ಟ ಹೇಳ್ತೇನೆ. ನೀವು ಇಲ್ಲಾದ್ರೆ ಇಲ್ಲದೆ ಮಹದಾಯಿ ವಿಚಾರದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ನ್ಯಾಯ ಸಿಕ್ಕಿಲ್ಲ, ಕಾವೇರಿ ವಿಚಾರದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ನ್ಯಾಯ ಸಿಕ್ಕಿಲ್ಲ. ನಿಜ, ಕರ್ನಾಟಕ ಕಾವೇರಿ ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನ್ಯಾಯಾಂಗ ಇದು ಪ್ರಧಾನಮಂತ್ರಿಗಳ ಪ್ರಾಧಿಕಾರ ರಚನೆಗೆ ತಡೆ ಒಡ್ಡಿದ್ದೆ ಕೇಂದ್ರ ಸರ್ಕಾರ. ಸುಮ್ಮನೆ ಗೊತ್ತಿಲ್ಲ ಮಾತಾಡ್ಬೇಡ್ರಿ ಸರ್, ಮುಗಿತು. ಕಾವೇರಿ ಪ್ರಧಾನಮಂತ್ರಿಗಳು ಕಂಬಳದಲ್ಲಿ ಪ್ರಧಾನಮಂತ್ರಿಗಳಲ್ಲ, ವಾಟರ್ ರಿಸೋರ್ಸಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇವೆರಡು ವಿಚಾರದಲ್ಲಿ ಕರ್ನಾಟಕಕ್ಕೆ ಯಾರೋ ಒಟ್ಟು ನ್ಯಾಯ ಸಿಕ್ಕಿಲ್ಲ, ಯಾರೋ ಪ್ರೈಮ್ ಮಿನಿಸ್ಟರ್ ಬಿಟ್ಟು ಹಾಕ್ಬಿಡಿ. ಅವ್ರ ಹೆಸರು ಹೇಳಲ್ಲ, ನಾನು ನಿಮ್ ಸಿಟ್ ಬರುತ್ತೆ. ಐ ಡೋಂಟ್ ವಾಂಟ್ ಯು ಆರ್ ಗುಡ್. ಪ್ರಾಧಿಕಾರ ರಚನೆ ಮಾಡಿದ್ದು ಅಥಾರಿಟಿ ಯಾರು ರಚನೆ ಮಾಡಿದ್ದು? ಅಥಾರಿಟಿ ಯಾರು ರಚನೆ ಮಾಡಿದ್ದು? ದಯವಿಟ್ಟು ಒಂದ್ ನಿಮಿಷ. ಕಾವೇರಿ ಪ್ರಾಧಿಕಾರದ ರಚನೆ ಯಾರು ಮಾಡಿ? ಟ್ರೈಬ್ಯುನಲ್ ಯಾರು ಮಾಡಿದ್ದು? ಬಂದೆ ಸರ್, ಯಾರ ಅವಧಿಲ್ಲ ಸರ್? ಬರ್ತೀನಿ ಸರ್, ಈ ಪ್ರಶ್ನೆ ಬರ್ತೀನಿ. ಏನೋ ಕರ್ನಾಟಕದ ದುರ್ದೈವ, ಕನ್ನಡ ಮಕ್ಕಳ ದುರ್ದೈವ ಆಗೋಗಿದೆ, ಬಿಟ್ಬಿಡೋಣ. ಈಗ ಇದು ದಕ್ಷಿಣ ಕನ್ನಡದ ಒಂದು ಸಮಸ್ಯೆ. ದಕ್ಷಿಣ ಕನ್ನಡ BJPಯ ವರಿಷ್ಠರಿಗೆ ಮತ್ತು ಆ ಪಕ್ಷಕ್ಕೆ ತುಂಬ ಹತ್ತಿರವಾದಂಥ ಪ್ರದೇಶ. ಆ ಪಕ್ಷ ಬೆಳೆಯುವುದಕ್ಕೆ, ಅಲ್ಲಿ ಫಸಲು ಬರೋದಕ್ಕೆ ಅಲ್ಲಿ ಬೀಜವನ್ನು ಬಿತ್ತಲಾಯಿತು. ಅಲ್ಲಿಯ ಜನ ಪಕ್ಷವನ್ನು ಜನಸಂಘದ ಕಾಲದಿಂದಲೂ ತುಂಬ ಪ್ರೀತಿಯಿಂದ ಅವರು ನೋಡ್ಕೊಂಡು ಬಂದಂಥ ಜನ ಸಮುದಾಯ ಅವರದ್ದು ಅದು ಕಂಬಳ. ಸೊ ಆ ಕಾರಣಕ್ಕಾದರೂ ಈ ಅವಿನಾಭಾವ ಸಂಬಂಧ ದಕ್ಷಿಣ ಕನ್ನಡಕ್ಕೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೂ ಹೇಗಿದೆ, ಈ ಅವಿನಾಭಾವ ಸಂಬಂಧ BJP ನಾಯಕರಿಗೂ ಮತ್ತು ದಕ್ಷಿಣ ಕನ್ನಡ ಜನತೆಗೆ ಏನಿದೆ, ಅದನ್ನು ಇಟ್ಟುಕೊಂಡಾದರೂ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾ? ಬಗೆಹರಿಸತ್ತೆ ಅಂತ ಹೇಳ್ದಲ್ಲ, ಮುಗಿದೋಯ್ತು. ಏನು ಮುಗೀತು? ಬಗೆಹರಿಸತ್ತೆ.
ಎಸ್ ಲಾಸ್ಟ್ ಕಮೆಂಟ್ ಆಗ್ಬೋದು. ಇಲ್ಲಿ ಇದ್ರ ಕಂಬಳ ಇಡೀ ರಾಜ್ಯದ ಜನ ಅದ್ರ ಜೊತೆಗೆ ನಿಲ್ತಾರೋ ಬಿಡ್ತಾರೋ ಹೇಳೋದಕ್ಕಿಂತ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅವ್ರಿಗೆ ಕಂಬಳ ಅಂದ್ರೆ ಏನು ಹೇಳಿ ಗೊತ್ತಿಲ್ಲ, ನೀವು ವಿವರಿಸಬೇಕು. ಹಾಗಿದೆ ಆ ಪರಿಸ್ಥಿತಿ ಆ ಥರ ಇದೆ. ಅಲ್ಲಿ ನಡೆಯುವಂಥ ಇಂಥ ಪೊಲಿಟಿಕಲ್ ಪ್ರೆಷರ್ ಹಾಕಕ್ಕಾಗಲ್ಲ. ಇಲ್ಲ ಆಗತ್ತೆ, ಅದಾಗತ್ತೆ, ಅಲ್ಲ ಅಲ್ಲಿ ನಡೆಯುವಂಥದ್ದು ರಾಜ್ಯದ ಜನ ಭಾವನಾತ್ಮಕವಾಗಿ ಜೊತೆಗೆ ಕಾವೇರಿ ಇಶ್ಯೂ ಬಂದರೆ ಉತ್ತರ ಕರ್ನಾಟಕದವ್ರು ರೆಸ್ಪಾಂಡ್ ಮಾಡಲ್ಲ, ಕೃಷ್ಣ ಇಶ್ಯೂ ಬಂದರೆ ಕಾವೇರಿ ಕೊಳ್ಳದ ಜನ ರೆಸ್ಪಾಂಡ್ ಮಾಡಲ್ಲ. ಈ ಕಂಬಳಕ್ಕೆ ಇಡೀ ರಾಜ್ಯದವ್ರು ರೆಸ್ಪಾಂಡ್ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕ ಇವ್ರು ಹೇಳ್ದಾಗೆ ಹೈದರಾಬಾದ್ ಕರ್ನಾಟಕ ಕಂಬಳ ಅಂದರೆ ಹಂಗಂದ್ರೆ ಏನು ಅಂತಾರೆ, ಕೋಣ ಅನ್ಬೇಕು. ನಾನು ತಮಾಷೆಗೆ ಹೇಳ್ತಾ ಇಲ್ಲ. ಆದ್ರೆ ಹಲಸಿನ ಹಣ್ಣು ತಿನ್ನೋ ವಸ್ತು ಹೇಳೋದು ಗೊತ್ತಿರಲಿಲ್ಲ ಅವ್ರಿಗೆ, ಗೊತ್ತಾ? ನೀವು ನಂಬ್ತೀರಾ ಅದನ್ನ? ಏನು 85-86ರಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಹಲಸಿನ ಹಣ್ಣು ತಿನ್ನೋ ಒಂದು ಪದಾರ್ಥ ಹೇಳೋದು ಗೊತ್ತಿರಲಿಲ್ಲ. ಇದು ಪೊಲಿಟಿಕಲ್ ಪ್ರೆಷರ್ ಎಲ್ಲರೂ ಸೇರಿ ಹಾಕಿದ್ರೆ ಇದು ಕೆಲಸ. ಬಟ್ ಪ್ರಿಯ ವೀಕ್ಷಕರೇ, ಏನೇನು ನಾವು ವಿರಾಮಕ್ಕೆ ಹೋಗ್ಬೇಕು. ಪೊಲಿಟಿಕಲ್ ಪ್ರೆಷರ್ ಹಾಕ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಈಗಂತೂ ಏನು ದಕ್ಷಿಣ ಕನ್ನಡದಲ್ಲಿ ಇರುವ ಸ್ವಾಮೀಜಿ ಅವರೆಲ್ಲ ಹೊರಗಡೆ ಬಂದ್ಬಿಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ. ಎಸ್ ಬಂದೆ, ಒಂದು ನಿಮಿಷ ಬಂದೆ. ಸ್ವಾಮಿಗಳ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಇದು ಹೋಗೋ ಸಬ್ಜೆಕ್ಟ್ ಗುರುಗಳವರೆಲ್ಲ ನನಗೆ ಅನುಕೂಲ ಬಂದ್ಬಿಡ್ತೀನಿ. ನಾವು ಹೇಳಿದ್ರೆ ಅನುಕೂಲ ಆಗುತ್ತೆ. ಗುರುಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಈ ಸಮಾಜಕ್ಕೆ ಗುರು ಬೇಕು, ಗುರುಗಳ ಆಶೀರ್ವಾದ ಬೇಕು. ಗುರುಗಳು ಭಾಳಷ್ಟು ಸಂದರ್ಭಗಳಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಅಂತ ಈ ದೇಶದ ಜನ ನಂಬಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ. ನನಗೆ ಒಂದು ಸಣ್ಣ ಕುತೂಹಲ. ನಾನೇನು ಪೇಜಾವರ ಸ್ವಾಮೀಜಿಯ ವಿರೋಧಿ ಅಲ್ಲ, ನನಗೆ ಹಿರಿಯರು ಪಾಪ ಮನುಷ್ಯ. ಅವರು ಹೇಳಿದ್ರು ಕೋಣಕ್ಕೆ ಹೊಡೆದೇ ಕಂಬಳ ಮಾಡಿ ಅಂತ. ಅಂದರೆ ಕೈಯಲ್ಲಿ ಬಾರ್ಕೋಲ್ ಇರಬಾರ್ದು, ಸುಮ್ಮನೆ ಅರಳುಗದ್ದೆಯಲ್ಲಿ ಕೋಣಗಳು ಓಡ್ತಾ ಇರ್ಬೇಕು, ಹೊಡಿಬಾರ್ದು. ಈಗ ಅವರು ಹೇಳಿದ್ರು ನಾಳೆ ಇನ್ಯಾರೋ ಸ್ವಾಮಿಗಳು ಬಂದ್ಬಿಟ್ಟು ಕಂಬಳ ಅರಳುಗದ್ದೆಯಲ್ಲಿ ಮಾಡಿಬಿಡ್ರಿ, ರೋಡ್ನಲ್ಲಿ ಟಾರ್ ರೋಡಲ್ಲಿ ಮಾಡಿ ಅನ್ಬೋದು. ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ ದಟ್. ಬಟ್ ನೀವು ಈ ಬಾರ್ಕೋಲ್ ಇಲ್ಲದೆ ಹ್ಯಾಂಗೆ ಓಡಿಸೋಕ್ಕಾಗತ್ತೆ ಅಂತ ನನಗೆ ಸಣ್ಣ ಈ ವಿಷಯ ಮುಗಿಸ್ಬೇಕಾಗಿತ್ತು. ಕೋಣ ಹೊಡಿದೆ ಹ್ಯಾಂಗೆ ಮಾಡ್ಬೋದು ಅನ್ನೋದು ಕುತೂಹಲ. ನೀವು ಏನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳ್ಬಿಟ್ರೆ ನಾವು ಬ್ರೇಕ್ ತಗೊಂಡು ನೆಕ್ಸ್ಟ್ ವಿದ್ಯೆ. ಕೋಣ ಹೊಡಿಬಾರ್ದು, ಬಾರ್ಕೋಲ್ ಇರಬಾರ್ದು. ನೇಗ್ಲಿಟ್ಕೊಂಡ್ರು ಎತ್ತುಗಳು ಹೋಗಲ್ಲ, ಬಾರ್ಕೋಲ್ ಹಿಡ್ಕೊಂಡು ಹೊಡೆದ ಕೆಲಸ ಹೊಡೆದಲ್ಲ ಇದ್ರೆ ಮಾಡಿ ಅನ್ನಕ್ಕೆ ಸಾರು ಹಾಕೋಬೇಡಿ ಅಂದಂಗೆ ಆಗತ್ತೆ ಅವ್ರಿಗೆ. ಹಿರಿಯರು ಅವ್ರಿಗೆ ಗೊತ್ತಾಗ್ತದೆ, ಹಿರಿಯರು ಅವ್ರಿಗೆ. ಬಟ್ ನಾನು ಹೇಳೋದು ಈ ವಿಷಯ ಬಿಟ್ಟು ಅವ್ರಿಗೆ ಕೇಂದ್ರದ ನಾಯಕತ್ವದ ಜೊತೆ ತುಂಬಾ ಒಳ್ಳೆ ಸಂಬಂಧ. ಒಂದು ಮಾತು ಹೇಳಿ ರಾಜಗುರುಗಳು ಹೌದು, ಒಂದು ಮಾತು ಹೇಳಿ ಅವ್ರಿಗೆ ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಕೊಟ್ಬಿಡ್ಬೋದು. ಬಾರ್ಕೋಲ್ ಬಿಟ್ಬಿಟ್ಟು ಅಲ್ಲ, ಅದೇ ರಾಜಗುರುಗಳಾಗಿರೋದ್ರಿಂದ ನೀವು ಕಂಬಳಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಹೇಳಿದ್ರೆ ಸಾಕು. ಬಾರ್ಕೋಲ್ ಹಿಡಿಬೇಕು ಬಿಡಬೇಕು ಅಂತ ಹೇಳೋದು ಕಂಬಳನ ಯಾರು ಓಡಿಸ್ತಾರೆ ಅವರಿಗೆ ಬಿಟ್ಟಿದ್ದು. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇವರೇ ಬಾರ್ಕೋಲ್ ಹಿಡ್ಕೊಂಡು ಸೆಂಟರ್ ಜೊತೆ ಬೀಳಿಸ್ಬಿಟ್ರೆ ಕಂಬಳ ಆಗುವುದು, ಆ ಸಾಧ್ಯತೆಯೂ ಇದೆ. ಪೇಜಾವರ ಸ್ವಾಮಿಗಳಿಂದ ಶಿಷ್ಯತ್ವ ಪಡೆದವರೆಲ್ಲರೂ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ಆ ಅನುಕೂಲಗಳು ಇರಬಹುದು, ಇಲ್ಲ ಅಂತಲ್ಲ. ಆದರೆ ನಮಗೆ ಇಲ್ಲಿ ಆತಂಕಕಾರಿಯಾದ ಹೊಡೆಯುವ ಬಾರ್ಕೋಲು ಅಲ್ಲ, ಆತಂಕಕಾರಿಯಾದ ಬೆಳವಣಿಗೆ ಅಂತಂದರೆ ಜನಪದೀಯವಾದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಂದು ಹತ್ತಿಕ್ಕೋ ಅಂತ ಒಂದು ವ್ಯವಸ್ಥಿತವಾದ ಕೆಲಸ ನಮ್ಮ ಭಾರತದಲ್ಲಿ ಇವತ್ತಾಗ್ತಾ ಇದೆ. ಅದು ಆ ರಾಜ್ಯ ಈ ರಾಜ್ಯ ಅಂತ ಹೇಳಲ್ಲ, ಅದು ನಡೀತಾ ಇದೆ. ಅದು ಯಾವ ಕಾರಣಕ್ಕಾಗಿ ಇದೆ ಅಂದರೆ ನಮ್ಮ ಇಡೀ ದೇಶದ ಸಂಸ್ಕೃತಿ ಅಡಗಿರೋದೇ ಜನಪದದಲ್ಲಿ. ಆ ಜನಪದನೇ ನೀವು ಹೊಸಗೆ ಹಾಕಿದರೆ ಉಳಿದ ಕೆಲಸ ಸುಲಭ ಅನ್ನೋ ಒಂದು ಯೋಚನೆ ಇದ್ದಾಗಿದೆ. ಸರ್, ಅದೇ ನಾನು ಈಗ ಏನು ಪೇಜಾವರದ ಎಲ್ಲ ಪೇಟ ಅಂತ ಏನು ಆರ್ಗನೈಸೇಷನ್ ಇದೆ, ಇವುಗಳಿಗೆ ಲಂಗು ಲಗಾಮಿಲ್ಲದೆ ಇಲ್ಲಿ ಆಪ್ರೇಟ್ ಮಾಡೋಕ್ಕೆ ವಿದೇಶಿ ಒಂದು NGO ಅದು. ಇವ್ರುಗಳೇ ಕೇಸ್ ಹಾಕ್ಬಿಟ್ಟು ಇವತ್ತು ಬೇರೆ ಬೇರೆ ಇವ್ರು ಹೇಳೋದು ಜನಪದೀಯ ಸಾಂಸ್ಕೃತಿಕ ಚಟುವಟಿಕೆ ನಿರ್ಬಂಧ ಆಗಿದೆ, ಕೋರ್ಟ್ಗಳಿಗೆ ಹೋಗಿ ಅಲ್ಲಿ ನಿರ್ಬಂಧಗಳು ತರ್ತಾ ಇರೋದು ಈ ಸಂಸ್ಥೆ. ಇದನ್ನೆಲ್ಲ ಬೆಳೆಸ್ತಿದ್ದವ್ರೆ ಯಾರು ಅನ್ನೋದು ಇವತ್ತು. ಜೊತೆಗೆ ಏನು ಈ ಪ್ರಾಣಿಗಳ ಬಗ್ಗೆ ಅತಿ ಪ್ರೀತಿ ಇರುವವರೊಬ್ಬರು ತಮ್ಮ ಸಚಿವ ಸಂಪುಟ ಅವ್ರಿದ್ರೆ ಅವ್ರೇನು ಕೇಸ್ ಹಾಕಿಲ್ಲ, ಅವರು ಅಭಿಪ್ರಾಯ ವ್ಯಕ್ತಪಡಿಸೋದು. ಅಭಿಪ್ರಾಯ ಸ್ವಾತಂತ್ರ್ಯನೇ ಇಲ್ಲ ಅಂದ್ರೆ ಹಾಗಾದ್ರೆ ಟಾಲರೆನ್ಸ್ ಬಗ್ಗೆ ಹೆಂಗ್ ಮಾತಾಡೋಣ? ಅಲ್ಲ, ನಾನು ಕೇಳ್ತಾ ನಂದು ಒಂದು ಪ್ರಶ್ನೆ. ಈಗ ನಮಗೆ ಕಂಬಳ ಬೇಕಾ ಅಥವಾ ಬರೀ ಇದು ಅನಗತ್ಯವಾಗಿ ಕೇಂದ್ರ ಸರ್ಕಾರದ ದೂಷಣೆ ಮಾಡೋದು ಬೇಕಾ ಅನ್ನೋದು ನನಗೆ ಇವತ್ತು ಪ್ರಶ್ನೆ ಆಗಿದೆ. ಇಲ್ಲೊಂದೇ ಕಡೆ ಅಂತಲ್ಲ, ಇಲ್ಲಿ ರಾಜ್ಯ ಯಾರು ಕೊಡ್ಬೇಕು? ರಾಜ್ಯ ಸರ್ಕಾರ ಮೊದಲು ಕ್ರಮ ತಗೋಬೇಕಲ್ಲ. ಆರಂಭ ಏನು ಇಲ್ಲದೆ ಕೇಂದ್ರ ಸರ್ಕಾರ ಬಂದಿಲ್ಲ, ತಮಿಳುನಾಡು ಸರ್ಕಾರನೂ ಮುಂದುವರೆದಿಕ್ಕೆ ಆಗಿದ್ದು. ತಮಿಳುನಾಡಿಗೆ ಸಿಕ್ತು, ನಮಗೆ ಸಿಕ್ಕಿಲ್ಲ ಅನ್ನೋದು ಅರ್ಥನೇ. ಈ ಬಾರ್ಕೋಲ್ ನನಗೆ ಬಹಳ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ನೀವು ಬಾರ್ಕೋಲ್ ಇಲ್ಲದೆ ಕೋಣವನ್ನು ಓಡಿಸಬಹುದಾ? ನಾನು ಯಾವತ್ತೂ ಕೋಣ ಸಾಕಿಲ್ಲ, ಬಟ್ ನಮ್ಮ ಮನೇಲಿ ಎಮ್ಮೆ ಎಲ್ಲ ಸಾಕಿದ್ದು. ಎಮ್ಮೆ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗಿದ್ದೀನಿ, ನನಗೆ ಗೊತ್ತು. ಎಮ್ಮೆ ಸ್ನಾನ ಮಾಡಿಸಿದ್ರೆ ಕೋಣನ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಒಂದು ಬಾರ್ಕೋಲ್ ಇಲ್ಲದೆ ಕಂಬಳ ನಡೆಸೋಕ್ಕೆ ಸಾಧ್ಯನಾ, ಕೋಣನ ಓಡಿಸೋಕ್ಕೆ ಸಾಧ್ಯನಾ? ಒಂದನೇ ಪ್ರಶ್ನೆ. ಎರಡನೇದಾಗಿ ಪೇಜಾವರ ಶ್ರೀಗಳಿಗಿರುವ ರಾಜಕೀಯ ಶಕ್ತಿ ಮತ್ತು ಸಾಮಾಜಿಕ ಮನ್ನಣೆ
ಏನಿದೆ ಅದನ್ನು ಇಟ್ಕೊಂಡು ಅವ್ರು ಬಾರ್ಕೋಲನ್ನು ಡೆಲ್ಲಿ ಕಡೆ ತಿರ್ಸಿದ್ರೆ ಕೆಲಸ ಆಗ್ಬೋದಾ? ಇಲ್ಲ, ಈಗ ಡೆಲ್ಲಿ ಕಡೆ ಸಿಲ್ಸಿದ್ರೆ ಕೆಲಸ ಆಗ್ಬೋದೇನೋ. ಈಗ ಆಫ್ಟರ್ 6th ಅದನ್ನು ನೋಡಬೇಕಾಗ್ತದೆ ಜನ. ಇವಾಗ 30th ಕೋರ್ಟಲ್ಗೆ ಬರುತ್ತೆ, 6ನೇ ತಾರೀಕು ಮೇಲೆ ಅಗತ್ಯ ಬಿದ್ದರೆ ಆರ್ಡಿನೆನ್ಸ್ ಮಾಡ್ತಾರೆ, ನಂತರ ಡೆಲ್ಲಿದು ಸಹಾಯ ಬೇಕಾಗ್ತದೆ. ಆದ್ರೆ ಸ್ವಾಮೀಜಿಗಳಿಗೆ ಆ ಕಂಬಳದ ಬಗ್ಗೆ ಅಷ್ಟು ಮಾಹಿತಿ ಇರ್ತದಿಲ್ಲ, ಹೋದ್ರೆ ಅಲ್ಲಲ್ಲ ಈಗ ಅಲ್ಲ ನಾನೇನು ಹೇಳ್ತೀನಿ ಅಂದ್ರೆ ಅದು ಓಟ್ಸ್ ಅವನಿಗೆ ಗೊತ್ತು, ಅದಕ್ಕೆ ಬಾರ್ಕೋಲ್ ಬೇಕಾ ಬೇಡವಾ ಅಂತ, ಅದು ಆಚರಣೆ ಅವ್ರಿಗೆ ಗೊತ್ತು. ಸ್ವಾಮೀಜಿ ಯಾವ ಇದ್ರೊಳಗೆ ಹೇಳ್ತಾರೋ ಅದಕ್ಕೆ ಜಾಸ್ತಿ ಸಾಧ್ಯ ಇಲ್ಲ. ಪ್ರೇಕ್ಷಕ ಏನೇ ಇರಲಿ, ಈಗ ಪ್ರಾಣಿಗಳು ಎಲ್ಲ ರೀತಿಯ ಪ್ರಾಣಿ ಹಿಂಸೆಯನ್ನು ನಾನು ವಿರೋಧ ಮಾಡ್ತೇನೆ. ಮನುಷ್ಯರು ಮಾಡುವ ಹಿಂಸೆಗೂ ವಿರೋಧ ಇದೆ, ಪ್ರಾಣಿಗಳಿಗೆ ಮಾಡುವ ಹಿಂಸೆಗೂ ನನಗೆ ವಿರೋಧ ಇದೆ. ಎನಿವೆ, ಉತ್ತರ ಪ್ರದೇಶದಲ್ಲಿ ಚುನಾವಣಾ ಕಣ ರಂಗೇರಿದೆ. ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಇವತ್ತು ರಿಲೀಸ್ ಮಾಡಲಾಗಿದೆ. ಸೋನಿಯಾ, ರಾಹುಲ್ ಹಾಗೂ ಪ್ರಿಯಾಂಕಾ ವಾದ್ರಾ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಮತ್ತೆ ಗದ್ದಿಗೆ ಏರುವುದಕ್ಕಾಗಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಕಸರತ್ತನ್ನು ಪ್ರಾರಂಭಿಸಿದ್ದಾರೆ. ಇಂದಿನಿಂದಲೇ ಅವರ ಪ್ರಚಾರ ಅಭಿಯಾನ ಪ್ರಾರಂಭ ಆಗಿದೆ. ಉತ್ತರ ಪ್ರದೇಶ ಚುನಾವಣೆಗೆ ಸಜ್ಜಾದ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಿದ ಕೈಪಾಳೆಯ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಇವತ್ತು ಪಕ್ಷದ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮನಮೋಹನ್ ಸಿಂಗ್, ಗುಲಾಂ ನಬಿ ಆಜಾದ್, ಶೀಲಾ ದೀಕ್ಷಿತ್, ಸುಶೀಲ್ ಕುಮಾರ್ ಶಿಂದೆ, ಪ್ರಿಯಾಂಕಾ ಗಾಂಧಿ, ರಾಜ್ ಬಬ್ಬರ್, ಜ್ಯೋತಿರಾದಿತ್ಯ ಸಿಂಧ್ಯಾ ಸೇರಿದಂತೆ 40 ಪ್ರಮುಖರ ಹೆಸರು ಪಟ್ಟಿಯಲ್ಲಿದೆ. ಇನ್ನು ವಿಶೇಷ ಅಂದ್ರೆ ಪ್ರಚಾರಕರ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಹೆಸರಿರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ರಾಜಕೀಯಕ್ಕೆ ಬರಬೇಕು ಅನ್ನೋದು ಕಾರ್ಯಕರ್ತರ ಬೇಡಿಕೆಯಾಗಿತ್ತು. ಇದೀಗ ಪ್ರಿಯಾಂಕಾ ಚುನಾವಣಾ ಪ್ರಚಾರಕ್ಕೆ ಆಗಮಿಸ್ತಾ ಇರೋದು ಪಕ್ಷದ ಪ್ರಚಾರಕ್ಕೆ ಮತ್ತಷ್ಟು ರಂಗು ಬಂದಿದೆ ಎನ್ನಲಾಗ್ತಾ ಇದೆ. ಆದರೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಹಾಗೂ ರಾಹುಲ್ ಪ್ರತಿನಿಧಿಸಲಿರುವ ರಾಯ್ಬರೇಲಿ ಹಾಗೂ ಅಮೇಥಿ ಕ್ಷೇತ್ರಗಳಲ್ಲಿ ಮಾತ್ರ ಪ್ರಚಾರ ಕೈಗೊಳ್ಳಲಿದ್ದಾರೆ. ಮತ್ತೊಂದೆಡೆ ಸಿಎಂ ಅಖಿಲೇಶ್ ಯಾದವ್ ಕೂಡ ಇವತ್ತಿನಿಂದ ಪ್ರಚಾರಾಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ. 2 ಲಕ್ಷ ಮತದಾರರನ್ನ ಒಳಗೊಂಡಿರುವ ಸುಲ್ತಾನ್ಪುರದಿಂದ ಪ್ರಚಾರ ಪ್ರಾರಂಭಿಸಿದ್ದಾರೆ. ಪ್ಲೀಸ್ ಆಲ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಭಿಯಾನ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ 14 ಜಂಟಿ ರ್ಯಾಲಿಗಳನ್ನ ನಡೆಸಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಖಿಲೇಶ್ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಸರ್ಕಾರ ಜಾರಿಗೊಳಿಸಿದ್ದ ಮೀಸಲಾತಿ ಅಧಿಸೂಚನೆಗೆ ಅಲಹಾಬಾದ್ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. 17 ಉಪಜಾತಿಗಳನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋರ್ಟ್ ಅಧಿಸೂಚನೆಗೆ ತಡೆ ಕೊಟ್ಟಿದೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಪ್ರಿಯ ವೀಕ್ಷಕರೇ, ನಮ್ಮ ಪ್ರೈಮ್ ಟೈಮ್ನ ನ್ಯೂಸ್ ಸಮಯ ಮುಗಿತಾ ಇದೆ, ಆದರೂ ಒಂದೊಂದು ರಿಯಾಕ್ಷನ್ ಪಡೀಲೇಬೇಕು. ಈ ಜಂಟಿ ಪ್ರಚಾರ ಏನಿದೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್, ಅದು ಕಾಂಗ್ರೆಸ್ ಪರವಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತಾ? ಮೊದಲೇ ಪ್ರಶ್ನೆ. ಅದರ ಜೊತೆಗೇ ಪ್ರಿಯಾಂಕಾ ಅವರು ಬಹಳ ಸಮಯದ ನಂತರ ಓಪನ್ ಆಗಿ ಬಂದಂಗೆ ಕಾಣ್ತಾ ಇದೆ ಉತ್ತರ ಪ್ರದೇಶ ಇಲೆಕ್ಷನ್ನಲ್ಲೇ. ಯಾಕೆಂದರೆ ಅವರನ್ನೇ ಈ ಡೀಲ್ ಫೈನಲೈಸ್ ಆಗೋದ್ರಲ್ಲೂ ಅವ್ರ ಪಾತ್ರ ಆಯ್ತು. ಡು ಯು ಥಿಂಕ್ ಇಟ್ ಇಸ್ ಪಾಸಿಟಿವ್ ಆರ್ ನಾಟ್? ತುಂಬ ಪಾಸಿಟಿವ್ ಇದು. ಯಾಕಂದರೆ ಪ್ರಿಯಾಂಕಾ ಗಾಂಧಿಯವರು ಮುಂಚೆಯಿಂದನೂ ಅವರ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಅವರ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾಯಿದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ಭಾಳ ಮುಂಚೂಣಿಯಲ್ಲಿ ಬಂದು ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡೋಂಥ ಕೆಲಸ ಕೂಡ ಈಗ ಮಾಡ್ತಾ ಇದ್ದಾರೆ. ಮುಂಚೆ ಪಾಸಿಟಿವ್ ಆಗಿತ್ತು. ರಾಹುಲ್ ಗಾಂಧಿ ಅವರು 100 ಕ್ಷೇತ್ರಗಳಲ್ಲಿ ಪಾದಯಾತ್ರೆ ರ್ಯಾಲಿಯನ್ನು ಮಾಡಿದರು. ಆಮೇಲೆ ಈಗ ನಮಗೆ 100 ಕ್ಷೇತ್ರಗಳಲ್ಲಿ 105 ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತಾ ಇರೋದು, ಅವರು 298 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಕೆಲವು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರೆ, ಕೆಲವು ರ್ಯಾಲಿಗಳನ್ನು ಮಾಡ್ತಾರೆ, ಮಿಕ್ಕಿದೆಲ್ಲ ಮಾಡ್ತಾರೆ. ಸೋನಿಯಾ ಗಾಂಧಿ ಬಂದಿರೋದ್ರಿಂದ ಕಾರ್ಯಕರ್ತರು ಕೂಡ ಹುಮ್ಮಸ್ಸು ಹೆಚ್ಚಿಗೆ ಆಗಿ ಖಂಡಿತವಾಗಿ ಥ್ರೆಟ್ ಅಂತ ಅನ್ಸುತ್ತಾ ಇಲ್ವಾ? ಯಾಕಂದರೆ ಒಂದು ಈ ಹೊಸ ಕಾಂಬಿನೇಷನ್ ಉತ್ತರ ಪ್ರದೇಶದಲ್ಲಿ ಏನಿದೆ ಅಖಿಲೇಶ್ ಯಾದವ್, ಅದರ ಜೊತೆಗೆ ಅವ್ರ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದ್ದು, ನೀವೇನು ಎಲ್ಲೋ ನಾಗಾಲೋಟದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಹೋಗಬೇಕು ಅಂತ ನೀವು BSP ಕೂಡ ಅದೇ ಮನಸ್ಥಿತಿಯಲ್ಲಿತ್ತು. ಅದಕ್ಕೆಲ್ಲ ಒಂದು ಥ್ರೆಟ್ ಅಂತ ಅನ್ಸುತ್ತೋ ಇಲ್ಲ? 10 seconds ಟು ಯು ಎಂಡ್ ಅನ್ಬೋದು. ಖಂಡಿತ ಅನ್ಸಲ್ಲ. 5 ವರ್ಷ ಆಡಳಿತ ಮಾಡಿದ್ಮೇಲೆ ಅಖಿಲೇಶ್ ಯಾದವ್ ಒಂದೇ ಪಕ್ಷದ ಆಡಳಿತ ನಡೆಸಿದ ಮೇಲೂ ಸ್ವತಂತ್ರವಾಗಿ ಚುನಾವಣೆ ಗೆಲ್ಲಕ್ಕೆ ಆಗದೇ ಇರೋಷ್ಟು ಕೆಟ್ಟದಾದಂಥ ಒಂದು ಆಡಳಿತ ಕೊಟ್ಟಿರೋದಕ್ಕೆ ಅವ್ರು ಇವತ್ತೊಂದು ಕುಸಿತಾ ಇರುವಂಥ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರೋದೇ ಒಂದು ಸಾಕ್ಷಿ.
ಎರಡನೇದು ಅಂದರೆ ಇವತ್ತು ಪ್ರಿಯಾಂಕಾ ಗಾಂಧಿನ ಮತ್ತೆ ವಾಪಸ್ ತರ್ತಾ ಇರೋದು ಅರ್ಥ ಅಂದರೆ ರಾಹುಲ್ ಗಾಂಧಿಯವರ ವೈಫಲ್ಯ ಅಂತ. ಭಾಸ್ಕರ್ ಯುವರ್ ಕಮೆಂಟ್. 105 ಸೀಟಿಗೆ ಕಾಂಗ್ರೆಸ್ ಒಪ್ಪಿರೋದು ಭಾಳ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮುಖ್ಯವಾಗಿ ಮುಖಂಡರಿಗೂ ಅದು ಬೇಸರದ ಸಂಗತಿ ಅಂತ ಹೇಳೋದನ್ನು ನಾವು ಓದ್ತಾ ಇದ್ದೇವೆ. ಈಗ ಅದನ್ನು ನೋಡ್ತಾ ಇದ್ದೀವಿ. ಈಗ ಕಳೆದ ಚುನಾವಣೆಯಲ್ಲಿ ಅವರು ಗೆದ್ದಿದ್ದು 23 ಸೀಟನ್ನು ಮಾತ್ರ. ಅದನ್ನು ಕಡೆ ಪಕ್ಷ ಡಬಲ್ ಆದರೂ ಮಾಡ್ಕೋಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಹೊರಟಿದ್ದಾರೆ. ಇದರಿಂದ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾವುದು ಈಗ ಹೊಸ ಕಾಂಬಿನೇಷನ್ ಏನಿದೆ SP ಅಂಡ್ ಕಾಂಗ್ರೆಸ್, ಆ ಪ್ರಯತ್ನ ನಡೀಬೋದು. ಯಾಕಂದರೆ ಅಖಿಲೇಶಿಗೆ ಒಳ್ಳೆ ಹೆಸರಿದೆ ಆಯ್ತಾ, ಯಾರು ಏನೇ ಹೇಳಲಿ ಅಖಿಲೇಶಿಗೆ ಒಳ್ಳೆ ಹೆಸರಿದೆ. ಆದರೆ ಅವ್ರ ತಂದೆ ಎಲ್ಲರಿಗೂ ಟಿಕೆಟ್ ಕೊಡಬೇಕಿದ್ರೆ ಕ್ರಿಮಿನಲ್ಸೇ ಕೊಟ್ಟಿರೋದ್ರಿಂದ ಅವ್ರನ್ನೆಲ್ಲರೂ ಈ ಸಾರಿ ಟಿಕೆಟ್ ಕೊಡಬೇಕಿದ್ರೆ ಅಖಿಲೇಶ್ ಯಾದವ್ ಅವ್ರನ್ನೆಲ್ಲರನ್ನು ಹೊರಗಡೆ ಇಟ್ಟಿರೋದ್ರಿಂದ ಒಂದು ಅವರು ಅಧಿಕಾರಕ್ಕೆ ಬರ್ತಾರೋ ಇಲ್ಲವೋ ಹೇಳೋದು ಮುಂದಿನ ಪ್ರಶ್ನೆ. ನನಗೆ ಅಧಿಕಾರಕ್ಕೆ ಬರ್ತಾರೆ ಹೇಳೋದ್ರ ಬಗ್ಗೆ ನನಗೆ ಅನುಮಾನ ಇದೆ ವೈಯಕ್ತಿಕವಾಗಿ, ಗೊತ್ತಾಯ್ತಾ. ಆದರೆ ಕಾಂಗ್ರೆಸ್ಸು ತನ್ನ 23 ಸೀಟಿಂದ ಒಂದು 30-35 ಬರ್ತದೇನೋ ಅಂತ ಹೇಳೋದು ಒಂದು ಶಂಕರ್. ಲಾಸ್ಟ್ ಇದು ಈ ಕಾಂಬಿನೇಷನ್ ಇದೆ ಉತ್ತರ ಪ್ರದೇಶ ರಾಜಕಾರಣದಲ್ಲಿ, ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಮಗೆ ಅನ್ನಿಸುತ್ತೆ? ಅಟ್ಲೀಸ್ಟ್ ಒಂದು ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಅಭ್ಯರ್ಥಿ ಈ ಸಲ ಘೋಷಣೆ ಮಾಡಿಲ್ಲ ಅವರು, ಯಾಕೆ ಅಂತ ಅವ್ರಿಗೆ ಬಿಟ್ಟಿದ್ದು. ಬಟ್ BSP ಆ್ಯಂಡ್ BJP ಏನು ಅಧಿಕಾರದತ್ತ ಓಡಬೇಕು ಅಂತಿದ್ರೆ ಅದಕ್ಕೆ ಯಾವ ರೀತಿ ತಡೆ ಒಡ್ಬೋದು? 10 seconds ವಿಲ್ ಹ್ಯಾವ್ ಟು ಫಿನಿಶ್. ಡೆಫಿನೆಟ್ಲಿ ಇದು SP ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಲಾಭದಾಯಕನೇ. ಅವ್ರಿಗೆ ಒಬ್ಬೊಬ್ರಿಗೂ ದೇ ವಿಲ್ ಸ್ಟ್ರೆಂಗ್ತನ್ ಈಚ್ ಅದರ್. ಒಂದು ಇನ್ನೊಂದು ಇಲ್ಲಿ ಬೇರೆಯವ್ರು ಹೇಳಲಿಲ್ಲ, ಅದು ನೋಡಿ ಪೂರ್ತಿ ಯಂಗ್ ಕ್ರೌಡು, ಅಖಿಲೇಶು, ಪ್ರಿಯಾಂಕಾ, ರಾಹುಲ್ ಎಲ್ಲನೂ, ಅದನ್ನು ಕೂಡ ಒಂದು ರೀತಿ ಪರಿಣಾಮ ಡೆಫಿನೆಟ್ ಆಗಿ ಬೀರುತ್ತೆ ಅಂತ ನನಗನ್ಸುತ್ತೆ. ಪ್ರಿಯ ವೀಕ್ಷಕರೇ, ಗೊತ್ತಿಲ್ಲ ಯುವ ಮತದಾರರು ಏನು ಈ ದೇಶ ರಾಜಕಾರಣವನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲೇ ಅವರು ಬದಲಿಸಿದ್ರು. ಹಾಗೆ ಉತ್ತರ ಪ್ರದೇಶದಲ್ಲೂ ಕೂಡ ಹೊಸ ಬ್ಲಡ್ ಏನಿದೆ ಯುವ ನಾಯಕತ್ವಕ್ಕೆ ಬೆಂಬಲ ಕೊಡ್ತಾರ ಅನ್ನೋದು ಕುತೂಹಲಕರ. ಹಾಗೆಯೇ ಮೋದಿ ಏನಿದ್ದಾರೆ ಅವ್ರನ್ನ ಯಂಗ್ ಅಂತ ಕನ್ಸಿಡರ್ ಮಾಡ್ತಾರೋ ಅಥವಾ ಓಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೋ ಈ ಒಂದು ಅವಧಿಯ ಅವರ ಆಡಳಿತವನ್ನು ನೋಡಿ ಗೊತ್ತಿಲ್ಲ, ಅದು ಇಲೆಕ್ಷನ್ನಲ್ಲೇ ಗೊತ್ತಾಗಬೇಕು. ಏನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ ಹೊಸ ಸುದ್ದಿಗಳೊಂದಿಗೆ, ಹೊಸ ಅತಿಥಿಗಳೊಂದಿಗೆ. ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.